ವಿಶ್ವಂ ಸನಾತನ ಸಹಚರಿ ವಿಶ್ವಂ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಕಲ್ಪನೆಯ ಕೂಸು. ಪ್ರತಿ ಪ್ರಯತ್ನವೂ ಹೊಸ ಕನಸು. ಈ ಬೆಳಗಿನ ಈ ಚುಮು ಚಳಿಗೆ ಬಿಸಿ ಬಿಸಿ ಕಾಫಿ ಎಷ್ಟು ಮುಖ್ಯವೋ ಹಾಗೆಯೇ ಪತ್ರಿಕೆಗಳು ಕೂಡ ನಮಗೆ ಅಷ್ಟೇ ಮುಖ್ಯ. ಇವತ್ತಿನ ಪತ್ರಿಕೆಗಳೆಲ್ಲವೂ ಕೂಡ ಬಿಸಿ ಬಿಸಿ ಬಿಸಿಯಾಗಿದೆ. ಅನೇಕ ವಿಚಾರಗಳನ್ನು ಅತ್ಯಂತ ಗಂಭೀರವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಅಂತಹ ಅನೇಕ ವಿಚಾರಗಳನ್ನು ನಾವು ಕೂಡ ಚರ್ಚೆ ಮಾಡಬೇಕು. ಪ್ರಕಾಶ್ ಚಂದ್ರ ಅವರಿದ್ದಾರೆ, ಮೂರ್ತಿ ಅವರಿದ್ದಾರೆ, ಮತ್ತೊಬ್ಬರು ನಮ್ಮ ಜೊತೆಯಲ್ಲಿ ಕೂಡ್ಕೊಳ್ಳಿದ್ದಾರೆ. ಕಾಫಿ ಕಟ್ಟೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇನ್ನೇನು ನಾಳೆ ಬೆಳಗಾವಿ ಅಧಿವೇಶನ ಸಾಕಷ್ಟು ಪ್ರಾರಂಭ ಆಗಿಬಿಡುತ್ತೆ. ಇವತ್ತು ಬಹಳ ಅದ್ಭುತವಾಗಿ ಪ್ರಭಾಕರ್ ಕೋರೆಯವರು ಗಂಭೀರವಾಗಿ ಒಂದು ಲೇಖನ ಬರೆದಿದ್ದಾರೆ. ಮತ್ತೆ ಎಲ್ಲಾ ಪತ್ರಿಕೆಗಳಲ್ಲೂ ಕೂಡ ವಿಶೇಷವಾಗಿ ಅದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಬಹಳ ವಿಶೇಷವಾಗಿ ಬಹುಶಃ 2004 2005 ಹೊತ್ತಿನಲ್ಲಿ ಈ ಒಂದು ಧ್ವನಿ ಎದ್ದದ್ದು ಅಲ್ವೇ. ಉತ್ತರ ಕರ್ನಾಟಕ ಅಂತಕ್ಕಂಥದ್ದು ಈ ಪ್ರಾದೇಶಿಕ ಅಸಮತೋಲನವನ್ನ ನಿವಾರಣೆ ಮಾಡಬೇಕು, ಮತ್ತು ಪ್ರಾದೇಶಿಕವಾಗಿ ವಿಕೇಂದ್ರೀಕರಣ ಆಗ್ಬೇಕು, ಅಲ್ಲಿನ ವಿಚಾರಗಳು ಹೆಚ್ಚು ಹೆಚ್ಚು ಚರ್ಚೆ ಆಗ್ಬೇಕು, ಕೇಂದ್ರೀಕೃತವಾಗಬಾರದು ಯಾವುದೇ ವಿಚಾರಗಳು ಅಂತಕ್ಕಂಥ ವಿಚಾರದಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಆಗ್ಬೇಕು ಅಂತಕ್ಕಂಥ ವಿಚಾರ ಚರ್ಚೆಗೆ ಬರುತ್ತೆ. ಆಗ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದರೇನೋ, ಒಂದಷ್ಟು ಜನ ಎಲ್ಲ ಸೇರ್ಕೊಂಡು, ನಾವು ಹೊರಟ್ಟಿಯವರು ಬಹಳ ಪ್ರಮುಖವಾಗಿ ಹೊರಟ್ಟಿಯವರು, ನಾಡಗೌಡರು ಇವರೆಲ್ಲ ಸೇರ್ಕೊಂಡು ಚರ್ಚೆಯನ್ನು ತರ್ತಾರೆ. ಧರ್ಮ್ ಸಿಂಗ್ ಅವರು ಆಗಬಹುದು ಅಂತ ಹೇಳ್ತಾರೆ, ಆದ್ರೆ ಅದನ್ನ ಅಷ್ಟು ಮುಂದುವರಿಸಲಿಲ್ಲ. ಆ ನಂತರದಲ್ಲಿ ಕುಮಾರಸ್ವಾಮಿ ಅವರು ಆ ತರದೊಂದು ಪ್ರಯತ್ನವನ್ನು ಕೊಟ್ಟಾಗ ನಂಗೆ ಇವತ್ತಿಗೂ ಕೂಡ ನಮ್ಮ ರಜನೀಶ್ ಅವರು, ಶಾಲಿನಿ ರಜನೀಶ್ ಅವರ ಆ ಪಾತ್ರ ಕಣ್ಮುಂದೆ ಬರುತ್ತೆ. ಇದ್ದಕ್ಕಿದ್ದಂತೆ KLE ಸಂಸ್ಥೆಯಲ್ಲಿ ಎಷ್ಟು 10 ದಿನಗಳ ಒಂದು ಇದನ್ನ ಅಧಿವೇಶನ ನಡಿಬೇಕು ಅಂತೇಳಿ ಎಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ರು. ಅವಾಗಿನ್ನೂ ಇದಾಗಿರ್ಲಿಲ್ಲ, ವಿಕಾಸಸೌಧ ನಿರ್ಮಾಣ ಆಗಿರಲಿಲ್ಲ, ಸುವರ್ಣಸೌಧ ಆಗಿರಲಿಲ್ಲ. ಹಾಗಾಗಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ರು. ಆ ನಂತರದಲ್ಲಿ ಮತ್ತೆ ಅಲ್ಲಿ ಒಂದು ಆಗ್ಬೇಕು ಅಂದ್ರೆ 500 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸುವರ್ಣ ವಿಕಾಸಸೌಧ 500 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ವರ್ಷಕ್ಕೆ ಕೇವಲ 10 ದಿನಗಳು ಹೋಗಲ್ಲಿ ಕೂತ್ಕೊಳ್ತಾರೆ. ಬಹಳ ಚೆನ್ನಾಗಿ ಬರೆದಿದ್ದಾರೆ ಪ್ರಭಾಕರ್ ಕೋರೆ ಅವರು. ಬೆಳಗಾವಿ ಅಧಿವೇಶನ ಪಿಕ್ನಿಕ್ ಆಗಬಾರದು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಮಗೆ ಅದೇ ಆಗಿರೋದು. ನಾನು ಮೊನ್ನೆ ಕೂಡ ಈ ಬಗ್ಗೆ ಚರ್ಚೆ ಮಾಡಿದ್ದೆ. ನಾನು 30 ಕೋಟಿ ರೂಪಾಯಿಗಳು ಖರ್ಚಾಗ್ತಿರೋದು ಒಂದು ಅಧಿವೇಶನ ಅಂತಂದ್ರೆ 30 ಕೋಟಿ ರೂಪಾಯಿಗಳು ಖರ್ಚಾಗ್ತಕ್ಕಂಥದ್ದು. ಯಾರ ಹಣ? ನಾವೆಲ್ಲರೂ ಕಟ್ಟಿರ್ತಕ್ಕ ಗಂಭೀರವಾಗಿ ಏನಾದ್ರು ಚರ್ಚೆ ಮಾಡ್ತಾರಾ? ಇದು ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಕೃಷ್ಣಾ ಮೇಲ್ದಂಡ ಯೋಜನೆ, ಮಹದಾಯಿ, ತುಂಗಭದ್ರಾ, ಭೀಮಾ ಜಲ ವಿನಿಯೋಗ ಈ ವಿಚಾರಗಳು ಚರ್ಚೆ ಆಗ್ಬೇಕು. ಆಗೋದೇ ಇಲ್ಲ. ಏನೋ 21 ವಿಧೇಯಕಗಳನ್ನೇನೋ ಮಂಡಿಸ್ತೀವಿ ಅಂತ ಚರ್ಚೆ ಮಾಡಿದ್ದಾರೆ. ವಿಧೇಯಕಗಳು ಬಂದಾಗ ಅದರ ಸಾಧಕ ಬಾಧಕಗಳು ಚರ್ಚೆ ಆಗೋದು ಬೇಡ. ವಿಧೇಯಕಗಳು ಇರ್ಲಿ, ಒಳ್ಳೆ ಇಲ್ಲ ಅಂದ್ರೆ ಚರ್ಚೆ ಆಗ್ಬೇಕು. ಉತ್ತರ ಕರ್ನಾಟಕ ಅಂತ ಕೂಡಲೇ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ 10 ದಿನದ ಅಧಿವೇಶನ ನೆಪವಾಗಬಾರದು, 30 ಕೋಟಿ ರೂಪಾಯಿ ಖರ್ಚಾಗತ್ತೆ ಅಂತಕ್ಕಂಥ ವಿಚಾರಗಳನ್ನ ಬಹಳ ಇಲ್ಲಿ ಸದನದಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ. ಇವ್ರು ಅವ್ರ ಮೇಲೆ ದೋಷಾಪುರ ಮಾಡೋದು, ಅದೇ ಕಾಲೆಳೆಯೋದು. ನಮ್ಮಲ್ಲಿ ಅಧಿವೇಶನ ಅಂತಂದ್ರೆ ಪ್ರತಿಪಕ್ಷಗಳು ವಿರೋಧ ಪಕ್ಷಗಳು ಕಿತ್ತಾಡೋದು, ಜಗಳ ಆಡೋದು, ಸಭಾತ್ಯಾಗ ಮಾಡೋದು. ಈ ಮಟ್ಟಕ್ಕೆ ಮೀಸಲಾಗ್ತಾ ಇದೆಯಲ್ಲ. ಗಂಭೀರವಾದ ಚರ್ಚೆಗಳು, ಗಂಭೀರವಾಗಿರ್ತಕ್ಕಂಥ ವಿಚಾರಗಳನ್ನು ಯಾಕೆ ಇವ್ರು ಮಂಡನೆ ಮಾಡೋದಿಲ್ಲ? ಏನಂತೀರಿ ಇದ್ರ ಬಗ್ಗೆ? ಆಕ್ಚುಲಿ ಪ್ರಭಾಕರ್ ಕೋರೆ ಅವರು ಆ ಭಾಗದ, ಬೆಳಗಾವಿಯ ಆ ಭಾಗದ ತುಂಬಾ ಹಿರಿಯ ನಾಯಕರು, ಶಿಕ್ಷಣ ತಜ್ಞರು, ಜೊತೆಗೆ ಆ ನಾಡಿನ ಆ ನೆಲದ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಅರಿವಿರೋರು. ಕಾರಣ ಏನಂದ್ರೆ ಅಂಕಲಿ ಅಂತಿನ ಅವ್ರು ಇರೋ ಗ್ರಾಮ ಕೃಷ್ಣಾ ನದಿ ಪಕ್ಕದಲ್ಲೇ ಬರುತ್ತೆ. ಹೀಗಾಗಿ ಅವರು ಈ ನೀರಾವರಿ ಸಮಸ್ಯೆ ಇರ್ಬೋದು, ಎಲ್ಲ ಸಮಸ್ಯೆಗಳು ಚೆನ್ನಾಗಿ ಗೊತ್ತು. ಆದ್ರೆ ಇನ್ನೊಂದೇನು ವಿಶೇಷ ಅಂದ್ರೆ, ಪ್ರತಿ ಅಧಿವೇಶನ ಆದಾಗೆ ರಾಜ್ಯ ವಿಧಾನಸಭೆ ಇರ್ಬೋದು, ಸಂಸತ್ ಇರ್ಬೋದು, ಪ್ರತಿ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು, ಆಡಳಿತ ಪಕ್ಷಗಳು ಬರೀ ಕಚ್ಚಾಡೋದು, ಯಾವುದೋ ವಿಷಯ ತಕೊಂಡು ಬರೀ ಕಲಾಪಗಳ ಅಡ್ಡಿ ಮಾಡೋದೇ ಆಗುತ್ತೆ ಹೊರತು ಮುಕ್ತವಾಗಿ ಚರ್ಚೆ ಮಾಡೋಣ ಈ ವಿಷಯಗಳ ಬಗ್ಗೆ. ಅವ್ರ ಕಡೆ 5 ಜನ, ಇವ್ರ ಕಡೆ 5 ಜನ, ಅಥವಾ ಇಡೀ ದಿನ ಚರ್ಚೆ ಮಾಡೋಣ. ಚರ್ಚೆ ನಂತರ ಅದು ಫಲಶ್ರುತಿ, ಅದಕ್ಕೆ ಸರ್ಕಾರ ಉತ್ತರ, ಈ ತರ ಯಾವ್ದು ಅವಕಾಶವೇ ಇರೋದಿಲ್ಲ. ಏನೋ ಒಂದು ಕಾರಣ ಇಟ್ಕೊಳ್ತಾರೆ, ಆರಂಭದಲ್ಲೇ ಸಭಾಧ್ಯಕ್ಷ ಪೀಠದ ಮುಂದೆ ಜಮಾಯಿಸಿ ಗಲಾಟೆ ಮಾಡ್ತಾರೆ. ಒಬ್ಬರಿಗೂ ಕೂಡ ಇಷ್ಟ, ನೀವ್ ಹೇಳಿದಾಗ ತೆರಿಗೆ ಜನರ ಹಣ ವ್ಯರ್ಥ ಆಗ್ತಿದೆ. ಅಟ್ಲೀಸ್ಟ್ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲೋಣ. ವಿಜಯ ಕರ್ನಾಟಕದಲ್ಲೂ ವಿಜಯವಾಣಿಯನ್ನು ಕೊಟ್ಟಿದ್ದಾರೆ. 3 ಮುಖ್ಯ ಉದ್ದೇಶಗಳನ್ನ ಕೊಟ್ಟಿದ್ದಾರೆ. ಅದನ್ನ ನೀವು ನೋಡಿ, ಅದನ್ನ
ಬಹಳ ಅದ್ಭುತವಾಗಿ ಆ ವಿಚಾರಗಳನ್ನ ಕೊಟ್ಟಿದ್ದಾರೆ. ನಾಳಿನ ಅಧಿವೇಶನಕ್ಕೆ ನಮ್ಮ 3 ಪ್ರಶ್ನೆಗಳು ಅಂತೇಳಿ ಬಹಳ ಅದ್ಭುತವಾಗಿ ಅದನ್ನ ಅಂದ್ರೆ ಜನಪ್ರತಿನಿಧಿಗಳು ಮಾಡಬೇಕಾಗಿರುವ ಕೆಲಸವನ್ನ ಪತ್ರಿಕೆಗಳು ಅತ್ಯಂತ ಗಂಭೀರವಾಗಿ ಮಾಡಿದೆ. ಹೌದು ಅಧಿವೇಶನಕ್ಕೆ 3 ವಿಚಾರಗಳನ್ನು ಕೊಟ್ಟಿದ್ದಾರೆ. ಹೌದು, ಭ್ರಷ್ಟಾಚಾರದ ವಿಚಾರದಲ್ಲಿ ತಮ್ಮ ಸರ್ಕಾರಕ್ಕೆ ತಾವೇ ಕ್ಲೀನ್ ಚೀಟ್ ಕೊಟ್ಟುಕೊಳ್ಳುತ್ತಾರೆ ಒಂದೇದು. ಅಲ್ಲ ಅದಲ್ಲ, ನಾನು ಹೇಳ್ತೀನಿ 3 ವಿಚಾರಗಳು ಮುಖಪುಟದಲ್ಲಿ ಇದೆ ನೋಡಿ. ಮುಖಪುಟದಲ್ಲೇ ಕೊಟ್ಟಿದ್ದಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ 3 ಇದನ್ನು ಕೊಟ್ಟು ವಿಜಯ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಚರ್ಚೆಯನ್ನ ಅವರು ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಸರ್ಕಾರ ಏನ್ ಹೇಳುತ್ತೆ, ಎಷ್ಟು ಜನರಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬೇಕು ಅಂತ ಇದೆ. ಆದ್ರೆ ಬೆಂಗಳೂರಿನ ಪ್ರದೇಶಗಳು ಬೇರೆ ಪ್ರದೇಶಗಳು ಹೋಲಿಕೆ ಮಾಡಿದ್ರೆ ಉತ್ತರ ಕರ್ನಾಟಕದ ಬಹಳ ಕಡಿಮೆ ಇದೆ. ಹಾಗಾಗಿ ಅದ್ರ ಬಗ್ಗೆ ಗಮನ ಕೊಡಿ ಅಂತ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. 3 ಮುಖ್ಯ ವಿಚಾರಗಳನ್ನ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಪತ್ರಿಕೆಗಳು ಬಹಳ ಗಂಭೀರವಾಗಿ ಮಾಡಿದೆ. ನಮ್ಮ ಉದ್ದೇಶ ಇಷ್ಟೇ, ಅಧಿವೇಶನಗಳು ನಮ್ಮ ಸಾರ್ವಜನಿಕರ ತೆರಿಗೆಯ ಹಣದಲ್ಲಿ ನಡೆಯುತ್ತೆ. ದಯಮಾಡಿ ಇದು ಪಿಕ್ನಿಕ್ ಆಗಬಾರದು, ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರವಾಸವಾಗಬಾರದು. ಮತ್ತೆ ಇವ್ರು ಹೇಳ್ತಾ ಇದ್ದಾರೆ, ಪ್ರಭಾಕರ್ ಕೋರೆ ಅವರು, ಇದು ಪೂರ್ಣಾವಧಿಯ ಅಧಿವೇಶನ ಆಗಬೇಕಾಗತ್ತೆ. ಕೇವಲ 10 ದಿವಸಕ್ಕೆ ಸೀಮಿತ ಆಗಬಾರದು. ಕನಿಷ್ಠ 20 ದಿವಸಗಳಾದರೂ ಕೂಡ ಅಧಿವೇಶನ ಆಗಬೇಕು, ಚರ್ಚೆ ಆಗಬೇಕು. ಮತ್ತು 4-5 ಪಾಯಿಂಟ್ಗಳನ್ನ ಬಹಳ ವಿಶೇಷವಾಗಿ ಹೇಳಿದ್ದಾರೆ. ಶಾಸಕರ ಭವನ ನಿರ್ಮಾಣ ಆಗ್ಬೇಕು, ಶಾಸಕರು ಅಲ್ಲಿ ಇರುವಂತಾಗ್ಬೇಕು. ಯಾವ್ದು ಹೋಟೆಲ್ನಲ್ಲೋ ಲಾಡ್ಜ್ನಲ್ಲೋ ಎಲ್ಲ ಇದು ಬರೋದಲ್ಲ. ಶಾಸಕರ ಭವನ ನಿರ್ಮಾಣವಾದ್ರೆ ಶಾಸಕರು ಇರ್ತಾರೆ, ಜನರ ಅಹವಾಲನ್ನ ಕೇಳೋದು ಪ್ರಯತ್ನವಾಗುತ್ತೆ. ಹಾಗಾಗಿ ಶಾಸಕರ ಭವನ ನಿರ್ಮಾಣ ಆಗ್ಬೇಕು. ಉತ್ತರ ಕರ್ನಾಟಕ ಭಾಗದ ಶಾಸಕರಾದ್ರೂ ಅಲ್ಲಿ ಇರೋದಕ್ಕೆ ವ್ಯವಸ್ಥೆ ಆಗ್ಬೇಕು. ಮತ್ತು ಸಿಬ್ಬಂದಿ ವರ್ಗದವರಿಗೆ ವಸತಿ ಗೃಹ ನಿರ್ಮಾಣವಾಗಬೇಕು. ಹಲವು ಇಲಾಖೆಗಳನ್ನಾದರೂ ಕೂಡ ಸುವರ್ಣಸೌಧಕ್ಕೆ ವರ್ಗಾಯಿಸಬೇಕು ಅಂತ ಹೇಳ್ತಾರೆ. ನೋಡಿ, ವಾಸ್ತವವಾಗಿ ಸುವರ್ಣಸೌಧ ನಿರ್ಮಾಣ ಕೇವಲ ಅಧಿವೇಶನ ದೃಷ್ಟಿ ಇಟ್ಕೊಂಡು ಮಾಡಿಲ್ಲ. ಏನಂದ್ರೆ ರಾಜ್ಯದ ಆಡಳಿತ ವಿಕೇಂದ್ರೀಕರಣ ಮಾಡಬೇಕು. ಕೇವಲ ಬೆಂಗಳೂರಿಗೆ ಸೀಮಿತ ಆಗಿರಂತ ಈ ಆಡಳಿತ ಅಲ್ಲಿಗೂ ವಿಸ್ತರಣೆ ಆಗಬೇಕು. ಇದರಿಂದ ಏನಾಗುತ್ತೆ, ಪ್ರಾದೇಶಿಕ ಅಸಮತೋಲನ ನಿವಾರಣೆ ಆಗುತ್ತೆ. ಒಂದು, ಬೆಳಗಾವಿ ಭಾಗದಲ್ಲಿ ಗಡಿ ಸಮಸ್ಯೆ ಅವೆಲ್ಲ ಇದ್ದಾಗ ಎಲ್ಲ ಆಡಳಿತದ ಒಂದು ಸ್ಟ್ರಾಂಗ್ ಆಗಿ ಒಂದು ವ್ಯವಸ್ಥೆ ಇದ್ರೆ ಇವೆಲ್ಲ ನಿಯಂತ್ರಣ ಬರುತ್ತೆ. ಈ ಎಲ್ಲಾ ಉದ್ದೇಶಗಳಿಂದ ಇದು ಯೋಚನೆ ಮಾಡಿ. ಇದು ಇನ್ನೊಂದು, ಈಗ ಒಂದು ಕಟ್ಟಡ ಇದೆ, ಒಂದು ಕಟ್ಟಡ ನಿರ್ವಹಣೆ ಇಲ್ಲದೆ ಖಾಲಿ ಬಿದ್ದಿದೆ ಅಂತಂದ್ರೆ ಅದರ ನಿರ್ವಹಣೆಗೆ ಎಷ್ಟು ಖರ್ಚಾಗತ್ತೆ? ಈಗ ಸುವರ್ಣಸೌಧದಂತಹ ಇಡೀ ಕಟ್ಟಡದ ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಖಾಲಿ ಕಟ್ಟಡ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಎಷ್ಟು ಕೋಟಿ ಖರ್ಚಾಗತ್ತೆ? ಯಾರು ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅಷ್ಟು 500 ಕೋಟಿ ರೂಪಾಯಿಗಳಿಂದ ಕಟ್ಟಿರ್ತಕ್ಕಂತ ಒಂದು ಸುವರ್ಣಸೌಧದಲ್ಲಿ ಇಲಾಖೆಗಳಾದ್ರೆ ಬಿಡ್ಬೋದಲ್ಲ, ಅಲ್ಲಿ ಕನಿಷ್ಠ ಒಂದಷ್ಟು ಇಲಾಖೆಗಳು ವರ್ಗಾಯಿಸಬಹುದಲ್ಲ. ನೀರಾವರಿ ಇಲಾಖೆ ಇರ್ಬೋದು, ಉತ್ತರ ಕರ್ನಾಟಕ ಸಂಬಂಧಪಟ್ಟಂಗೆ ಕೆಲವೆಲ್ಲ ಇಲಾಖೆಗಳಿರ್ಬೋದು, ಆಮೇಲೆ ಶಾಸಕರು ಇರ್ಬೋದು, ಆಮೇಲೆ ಸಚಿವರು ಕೂಡ ಅಲ್ಲಿ ಸ್ಥಾನ ಕಲ್ಪಿಸಿ ಅವರು ತಿಂಗಳಿಗೆ. ಹೌದು, ಈಗ ನಾನು ಹೇಳ್ತಕ್ಕಂಥದ್ದು ಬೆಂಗಳೂರಿನಲ್ಲೇ ಯಾಕೆ ಇರ್ಬೇಕು? ಬೆಂಗಳೂರಿನಲ್ಲೇ ಯಾಕೆ ಇರ್ಬೇಕು? ಬೆಂಗಳೂರು 10 ದಿವಸ ಇರಿ, ಅಲ್ಲಿ 10 ದಿವಸ ಇರಿ, ಯಾಕೆ ಆತರ ಆಗ್ಬಾರ್ದು? ಅದು ಆತರ ವಿಕೇಂದ್ರೀಕರಣ. ಎಲ್ಲ ಪ್ರಯಾಣದ ಖರ್ಚು ಇದೆ, ವೆಚ್ಚಗಳಿದೆ, ಸಿಬ್ಬಂದಿ ಇದೆ, ಎಲ್ಲ ವ್ಯವಸ್ಥೆಗಳನ್ನು ಕೊಡ್ತಾರಲ್ಲ. ಈ ನಮ್ ತರವೇ ದುಡ್ಡಿಲ್ಲ, ಕಾಸಿಲ್ಲ, ನಾನು ಹೋಗೋದಕ್ಕೆ ಬಸ್ ಇಲ್ಲ, ಬಸ್ ಫೇರ್ ಇಲ್ಲ, ಟ್ರೈನ್ ಫೇರ್ ಇಲ್ಲ ಅಂತ ರಿಸರ್ವೇಶನ್ ಸಿಕ್ಕಲ್ಲ ನಮ್ಗೆ, ಹೆಂಗೋ ಎಲ್ಲ ವ್ಯವಸ್ಥೆಗಳು ಕೂಡ ಸಿಗತ್ತಲ್ಲ ಜನಪ್ರತಿನಿಧಿ ಜೊತೆಗೆ. ಅಲ್ಲೇ ಸಚಿವರು, ಶಾಸಕರು ಮತ್ತೆ ಬೇರೆ ಎಲ್ಲ ವ್ಯವಸ್ಥೆ ಅಲ್ಲೇ ಇದ್ರೆ ಆ ಭಾಗದ ಜನ ಬೆಂಗಳೂರಿಗೆ ಬಂದು ಎಡ್ತಾಕೋದು, ಕಷ್ಟಪಟ್ಟು ಬರೋದು ಸಮಸ್ಯೆಗಳ ಪರಿಹಾರಕ್ಕೆ ತಪ್ಪುತ್ತೆ. ಅವ್ರಿಗೂ ಶ್ರಮ ಮತ್ತೆ ಹಣ ಉಳಿಯುತ್ತೆ. ಆಮೇಲೆ ಅಲ್ಲಿ ಇನ್ನಷ್ಟು ಚಟುವಟಿಕೆ ಹೆಚ್ಚು. ಆಮೇಲೆ ನೀವು ಹೇಳಿದಾಗೆ ಅಷ್ಟು ಕಟ್ಟಡ ನಿರ್ವಹಣೆ ಇದಾಯ್ತು ಅಂದ್ರೆ ಇನ್ನು ನಳನಳಿಸ್ತಾ. ನಮ್ಮ ಪ್ರಕಾರ ಜನಪ್ರತಿನಿಧಿಗಳು ಹೋಗ್ಬೇಕು. ಸರ್ಕಾರ ಕೇಂದ್ರದ ಬೆಂಗಳೂರಿನಲ್ಲಿ ಎಷ್ಟು ನಿರ್ವಹಣೆ ಮಾಡುತ್ತೋ ಅಷ್ಟೇ ಪ್ರಮಾಣದಲ್ಲಿ ಕನಿಷ್ಠ ಒಂದು ತಿಂಗಳಲ್ಲಿ 10 ದಿವಸಗಳಾದರೂ ಕೂಡ ಅಲ್ಲಿ ಕೆಲಸ ಮಾಡುವಂತಹ ವಾತಾವರಣ ನಿರ್ಮಾಣವಾದರೆ ಬಹುಶಃ ಆಗ ಅಧಿಕಾರದ ವಿಕೇಂದ್ರೀಕರಣಕ್ಕೆ ಒಂದು ಅರ್ಥ ಬರುತ್ತೆ. ಯಾಕಂದ್ರೆ ಎಲ್ಲ ವ್ಯವಸ್ಥೆ ಕೊಟ್ಟಿದೆ, ಎಲ್ಲ ವ್ಯವಸ್ಥೆ ಇದೆ, ಯಾಕಲ್ಲೂ ಕೂತ್ಕೊಂಡು ಕೆಲಸ ಮಾಡಬಾರ್ದು? ಈಗ ವೈದ್ಯರು ಅವರು ಪದವಿಯನ್ನು ಸ್ವೀಕಾರ ಮಾಡಿದ ಕೂಡಲೇ ಗ್ರಾಮಾಂತರ ಪ್ರದೇಶಕ್ಕೆ ಹೋಗೋದಿಲ್ಲ ಅಂತೇಳಿ ಇವರು ಕಾನೂನುಗಳನ್ನ ಮಾಡ್ತಾರೆ. ನೀವ್ ಯಾಕೆ ಹೋಗ್ಬಾರ್ದು ಗ್ರಾಮಾಂತರ ಪ್ರದೇಶ ಕೆಲಸ ಮಾಡಿ? ಟೀಚರ್ಸ್ಗಳು ಯಾಕೆ ನೀವು ರೂರಲ್ ಹೋಗ್ಬಾರ್ದು? ನೀವ್ ಯಾಕೆ ಕೇಂದ್ರಕ್ಕೆ ಬರೀ? ಅದು ಇವ್ರಿಗೆ ಅಪ್ಲೈ ಆಗೋದಿಲ್ಲ. ಆಮೇಲೆ ಸಿಎಂ ಡಿ.ಸಿ.ಎಂ ಕೂಡ ಅಲ್ಲಿ ಹೋಗ್ಬೇಕು, ಮುಖ್ಯಮಂತ್ರಿಗಳು ಹೋಗ್ಬೇಕು. ಸರಿ, ಬರೀ ಹೋಗುವಂತದ್ದಲ್ಲ ಸರ್. ಈಗ ಬೆಂಗಳೂರಿಗೆ ಪರ್ಯಾಯವಾಗಿ ನಾವ್ ಏನನ್ನ ಕಟ್ತಾ ಇದೀವಿ ಕರ್ನಾಟಕದಲ್ಲಿ. ಈಗ ನೀವು 500 ಕೋಟಿ ಖರ್ಚು ಮಾಡಿದಂತಹ ಒಂದು ಸುವರ್ಣ ಭವನದಲ್ಲಿ ಕೂತ್ಕೊಂಡು ನೀವು ಅಧಿವೇಶನ ಮಾಡ್ಲಿಕ್ಕೆ ಹತ್ತಿನ ಮಾಡ್ಕೊಂಡು ಏನೋ ಡಿಸೆಂಬರ್ ಪಿಕ್ನಿಕ್ ತಿಂಗಳಿದು ಅದನ್ನ ನೀವ್ ಹೇಳ್ದಂಗ ಅದನ್ನ ಪಿಕ್ನಿಕ್ ತರ ಮಾಡ್ಕೊಂಡು ಬಂದ್ರೆ ಬೆಂಗಳೂರಿಗೆ ಏನಾದ್ರು ಅನಾಹುತ ಆಯ್ತು, ಪರ್ಯಾಯವಾಗಿ ನಾವೇನನ್ ಕಂಡ್ಕೊಂಡಿದೀವಿ? ಆಡಳಿತ ಮಾಡಕ್ಕಿರ್ಬೋದು,
ಕೈಗಾರಿಕವಾಗಿ ಉದ್ಯಮ ಮಾಡ್ಲಿಕ್ಕಾಗಿರ್ಬೋದು, ಏನಿದೆ ನಮ್ಮಲ್ಲಿ. ಇದನ್ನ ಈ ಅಧಿವೇಶನದ ಏನು ನಮ್ಮ ಜನಪ್ರತಿನಿಧಿಗಳು ಮಂತ್ರಿ ಮಂಡಳಿಗಳು ಏನಿದ್ದಾರೆ, ಇದನ್ನ ಈ ಒಂದು ಉದ್ದೇಶದಿಂದ ಬೆಂಗಳೂರಿಗೆ ಒಂದು ಪರ್ಯಾಯ ನಾವು ಮಾಡ್ಕೊಬೇಕಾಗುತ್ತೆ ಸರ್. ಇದು ಗಂಭೀರವಾಗಿ ಯೋಚನೆ ಮಾಡ್ಬೇಕಾದಂತ. ಎಲ್ಲಾ ರೀತಿಯಲ್ಲೂ ಬೆಂಗಳೂರಿಗೆ ಪರ್ಯಾಯ ಬೇಕು. ಖಂಡಿತ. ಬೆಂಗಳೂರಿನ ಒತ್ತಡ, ಬೆಂಗಳೂರಿನ ಟ್ರಾಫಿಕ್, ಹೌದು. ಕಿರಿಕಿರಿ, ಇದು ನೋಡ್ತಾ ಇದ್ರೆ ಬೇಸತ್ತು ಹೋಗುತ್ತೆ. ಎಲ್ಲ ಕಾರ್ಖಾನೆಗಳು ಇಲ್ಲೇ ಇದೆ, ಎಲ್ಲ ಐಟಿ ಕಂಪನಿಗಳು ಇಲ್ಲೇ ಇದೆ, ಎಲ್ಲ ಉದ್ಯಮಿಗಳು ಇಲ್ಲೇ ಇದೆ, ಎಲ್ಲರೂ ಇಲ್ಲಿಗೆ ಹುರ್ಕೊಂಡ್ ಬರ್ತಾರೆ. ಏನು ಈಗ ಆಗ್ತಿದ್ರೆ ಆ ಅಸಮತೋಲನ ನಿವಾರಣೆ ಆಗೋದಾದ್ರೂ ಹೇಗೆ? ಯಾಕೆ ಆಗಬಾರದು? ನೋಡಿ, ಬೆಂಗಳೂರಲ್ಲಿ ಬೆಂಗಳೂರು ಬೆಳಿತಾ ಇರೋದು ಈಗ ಒಂದು ಗಜಕರ್ಣ ಬೆಳೆದಂಗ್ ಬೆಳಿತಾ ಇದೆ. ಅದ್ರ ಸುತ್ತನೆ ಬೆಳಿತಿದೆ. ಕರ್ನಾಟಕ ತುಂಬಾ ವಿಶಾಲವಾಗಿರುವಂತದ್ದು. ಯಾಕೆ ಅದನ್ನ ಬೇರೆ ಕಡೆಗೆ ಬೆಳೆಸೋಂಥದ್ದು? ಈ ತರದೊಂದು ಅಧಿವೇಶನ ಈಗ ನೀವು ಮಾಡಿನೋ ಅದನ್ನ ಬಳಸ್ಕೊಂತ ಇಲ್ಲ ಅನ್ನೋದಾದ್ರೆ, ನಿಮ್ಗೆ ಕರ್ನಾಟಕದಲ್ಲಿ ಇನ್ನೊಂದಷ್ಟು ಪ್ರಾಂತ್ಯಗಳನ್ನ ಮೇಲೆತ್ತುವಂತದ್ದು ಅಥವಾ ಇದು ಪರ್ಯಾಯವಾಗಿ ಇನ್ನೊಂದಷ್ಟು ವಾತಾವರಣದಲ್ಲಿ ಕಟ್ಟುವಂತ ಮನಸ್ಥಿತಿ ಯಾರಿಗೂ ಇಲ್ಲ ಅನ್ನಿಸ್ತಾ ಇದೆ. ನಾಳೆ ಏನೋ ಒಂದು ಆಶಾದಾಯಕವಾಗಿ ಇಲ್ಲಿ ಹೇಗೆ ಸಿಎಂ ಡಿಸಿಎಂ ಅಧಿಕೃತ ನಿವಾಸಗಳಿದೆ, ಒಂದು ವ್ಯವಸ್ಥೆ ಇದೆ, ಅಲ್ಲೂ ಇದ್ರೆ ತಿಂಗಳಲ್ಲೇ ಒಂದು 10 ದಿನ ಅಲ್ಲಿ ಅವರಿದ್ದು ಅಲ್ಲಿನ ಇಲ್ಲಿ ಏನ್ ಜನತಾ ದರ್ಶನ ಮಾಡ್ತಾರೆ ಅಲ್ಲೂ ಮಾಡ್ಬೋದು. ಉತ್ತರ ಕರ್ನಾಟಕ ಇಡೀ ಮಂತ್ರಿ ಮಂಡಲ ಅಲ್ಲಿ ಇರ್ಬೇಕು. ನಮ್ಮಲ್ಲಿ ಇವರು ಮಂತ್ರಿ ಮಂಡಲದ ಮೀಟಿಂಗು ಸಭೆ ಅಂತೆಲ್ಲ ಕರೀತಾರಲ್ಲ, ಅಲ್ಲಿ ಮಾಡ್ಲಿ ಬಿಡಿ, ಅದು ಮಾಡ್ಲಿ. ಚರ್ಚೆಗಳೆಲ್ಲ ಸಚಿವ ಸಂಪುಟ ಸಭೆಗಳು ಸಚಿವ ಸಂಪುಟ ಸಭೆ ಯಾಕೆ ಆಗ್ಬಾರ್ದು? ಯಾಕೆ ಆ ಬಗ್ಗೆ ಸರ್ಕಾರ ಯೋಚನೆ ಮಾಡಬಾರ್ದು? ಎಷ್ಟು ಕೋಟಿ ಹಣ ವ್ಯರ್ಥವಾಗ್ತಿದೆ ಅಂತಕ್ಕಂಥದ್ರ ಬಗ್ಗೆ ಜನಪ್ರತಿನಿಧಿ ಗಂಭೀರವಾಗಿ ಯೋಚನೆ ಮಾಡಿದ್ರೆ ಬಹುಶಃ ಒಂದು ಕಟ್ಟಡ ಕಟ್ಟಿದ್ದಕ್ಕೆ ಒಂದು ಅನುಕೂಲವಾಗುತ್ತೆ. ಮತ್ತು ಎಲ್ಲ ಈಗ ಎಷ್ಟು ಜನ ನೀವು ವಿಧಾನಸೌಧಕ್ಕೆ ಹೋಗಿ ನೋಡಿದ್ರೆ ಎಷ್ಟು ಜನ ಮಂತ್ರಿಗಳನ್ನ ಹುಡುಕೊಂಡು ಅರ್ಜಿಗಳನ್ನ ಹಿಡ್ಕೊಂಡು ವಿಧಾನಸೌಧಕ್ಕೆ ಎಷ್ಟು ಅಲಿತಾರೆ, ಒಳಗಡೆ ಹೋಗಕ್ಕೆ ಆಗೋದಿಲ್ಲ. ಉತ್ತರ ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನ ಬರ್ತಾರೆ. ಬೆಂಗಳೂರು ತಪ್ಪುತ್ತೆ, ಮತ್ತೆ ಬೆಳಗ್ಗೆ ಹೋಗಕ್ಕೆ ಆಗೋದಿಲ್ಲ, ಎಲ್ಲ 3 ಗಂಟೆ ಮೇಲೆ ಹೋಗ್ಬೇಕು, ಪಾಸ್ಗಳು ನಿಂತ್ಕೊಂಡು. ಆಮೇಲೆ ಅವರು ಇಲ್ಲಿ ಬರ್ತಾರೆ, ಶಾಸಕರ ಭವನದಲ್ಲಿ ಮಲಗಿರ್ತಾರೆ, ಇನ್ನೆಲ್ಲೋ ಇರ್ತಾರೆ, ಓಡಾಡ್ತಿರ್ತಾರೆ ಪಾಪ. ಅದ್ರ ಬದಲು ಅಲ್ಲೇ ಆದ್ರೆ. ಹಾಗಾಗಿ ನಾನು ಪ್ರಭಾಕರ್ ಕೋರೆ ಅವರು ಏನು ಧ್ವನಿಯನ್ನ ಇದ್ದಾರೆ, ಬಹಳ ಗಂಭೀರವಾದ ಆಚರಣೆ ಹೇಳಿದ್ದಾರೆ. ಪಿಕ್ನಿಕ್ ಆಗ್ಬಾರ್ದು ಅಂತ, ಮತ್ತು ಏನ್ ಅಂಶಗಳನ್ನ ಹೇಳಿದ್ದಾರೆ, ಶಾಸಕರ ಭವನ ನಿರ್ಮಾಣ ಆಗ್ತಕ್ಕಂಥದ್ದು ಮತ್ತು ಕೆಲವು ಇಲಾಖೆಗಳ ವರ್ಗಾವಣೆ ಆಗ್ತಕ್ಕಂಥದ್ದು, ಇವೆಲ್ಲವೂ ಆಗ್ಬೇಕು ಅಂತಕ್ಕಂಥ ಬಹಳ ಗಂಭೀರವಾದ ಚಿಂತನೆಯನ್ನ ಮಾನ್ಯ ಪ್ರಭಾಕರ್ ಕೋರೆ ಅವರು ಹೇಳಿದ್ದಾರೆ. ಪ್ರಭಾಕರ್ ಕೋರೆ, ನಿಮ್ಮ ಆಶಯಗಳು, ನಿಮ್ಮ ಚಿಂತನೆಗಳು ಎಲ್ಲವೂ ಕೂಡ ಸ್ವಾಗತಾರ್ಹವಾಗಿದೆ. ಈ ಎಲ್ಲ ವಿಚಾರಗಳು ನಮ್ಮ ಜನಪ್ರತಿನಿಧಿಗಳ ಹಿತ್ತಾಳೆಯ ಕಿವಿಗೆ ತಾಕಿದರೆ ಬಹುಶಃ ಈ ಲೇಖನಕ್ಕೆ ಒಂದು ಅರ್ಥ ಬರುತ್ತೆ ಅಂತ ಹೇಳ್ತಾ ಇದ್ದೇನೆ. ಈ ಬಗ್ಗೆ ಪ್ರತಿಪಕ್ಷ ಬಿಜೆಪಿ ಕೂಡ, ಕೋರೆ ಅವರು ಅವರ ಪಕ್ಷ ಆಗಿರೋದ್ರಿಂದ ಪ್ರತಿಪಕ್ಷ ಬಿಜೆಪಿ ಕೂಡ ಈ ಸರ್ಕಾರದ ಬಗ್ಗೆ ಈ ವಿಷಯದ ಬಗ್ಗೆ ಒತ್ತಡ ಹಾಕಬಹುದು. ಏನ್ರಿ ಇದು ಇಂಡಿಗೋದು ಕಥೆ ಹಿಂಗ ಆಗ್ತಾ ಇದೆ? ಇದು ವ್ಯವಸ್ಥಿತವಾಗಿರತಕ್ಕಂತಹ ಷಡ್ಯಂತರ ಅಂತಕ್ಕಂಥದ್ದು ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬರ್ತಾ ಇದೆ. ಅಂದ್ರೆ ಇಲ್ಲಿ ಕೇಳಿ, ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಪೈಲಟ್ಗಳಿಲ್ಲದೆ ನೀವ್ ಹೆಂಗೆ ನೀವು ಟಿಕೆಟ್ ಅನ್ನು ಕೊಟ್ರಿ? ಸಹಜವಾಗಿ ಬರತಕ್ಕಂತ ಪ್ರಶ್ನೆ. ನೀವು ಏರ್ಪೋರ್ಟ್ ಗಳಲ್ಲಿ ಜನಗಳಲ್ಲ, ಲಗೇಜ್ಗಳ ಆ ಸಾಗರವನ್ನು ನೋಡಿದ್ರೆ ಅರ್ಥವಾಗತ್ತೆ ಎಷ್ಟು ಜನಗಳಿಗೆ ಕಿರುಕುಳ ಆಗ್ತಾ ಇದೆ, ಎಷ್ಟು ಜನರಿಗೆ ನೊಂದಿದ್ದಾರೆ, ಬೆಂದಿದ್ದಾರೆ, ಎಷ್ಟು ಜನ ಅವರ ಮೇಲೆ ಅವಲಂಬಿತರಾಗಿದ್ದಾರೆ ಅಂತ. 60% ಇವತ್ತಿನ ವಿಮಾನಯಾನದ 60% ಶೇರ್ ಅನ್ನ ಇವರು ಹೊಂದಿದ್ದಾರೆ. 60% ಪ್ರಯಾಣದ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ ಇಂಡಿಗೋ ದೇಶೀಯ ಸಂಚಾರದಲ್ಲಿ. ಅವ್ರು ಮಾಡ್ತಿರ್ತಕ್ಕಂಥದ್ದು ಏನು ಅಂತಂದ್ರೆ, ನಮ್ಮ ಹತ್ರ ಪೈಲಟ್ಗಳಿಲ್ಲ, ಹಾಗಾಗಿ ನಾವು ಅಂದ್ರೆ ನೀವು ಇಷ್ಟು ಪ್ರಯಾಣ ಮಾಡ್ತಿದ್ದೀರಲ್ಲ, ಇಷ್ಟು ವಿಮಾನಗಳನ್ನ ಹೊಂದಿದ್ದೀರಲ್ಲ, ಅದಕ್ಕೆ ಪೂರಕವಾಗಿ ಈಗ ನಾವೇನು ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಅಂದ್ರೆ ನಗು ಪಾಟ್ಲ, ಶಾಲೆಗಳಿದೆ ಶಿಕ್ಷಕರಿಲ್ಲ ನಗೆ ಪಾಟ್ಲಲ್ವಾ? ನೀವು ಶಾಲೆಗಳನ್ನ ಪ್ರಾರಂಭ ಮಾಡಿದ್ರೆ ಅದೆರಡು ಪೂರಕರೇ. ಅದು ಶಾಲೆಯನ್ನ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಶಿಕ್ಷಕರು ಬೇಕು ಅಂತ ಅರ್ಥ. ಅದು ನೀವು ವಿಮಾನಗಳ ಸಂಖ್ಯೆಯನ್ನು ಹೆಚ್ಚಿಸ್ತಾ ಇದ್ದೀರಾ ಅಂತಂದ್ರೆ ಪೈಲಟ್ಗಳನ್ನ ಅಪಾಯಿಂಟ್ ಮಾಡ್ಕೊಳ್ಳೋದು ನೀವು ಜವಾಬ್ದಾರಿ. ಸೌಲಭ್ಯ ರೆಡಿ ಮಾಡ್ಕೋಬೇಕು. ಪೈಲಟ್ಗಳಿಲ್ಲ, ಇದು ಯಾವುದು ಸತ್ಯವಲ್ಲ. ಪೈಲಟ್ಗಳಿಲ್ಲ ಅನ್ನೋದು ನಿಜವಾಗ್ಲೂ ಇದು ನಗ ಅಂತ ವಿಚಾರ. ನೀವು ಒಂದು ವಿಮಾನಕ್ಕೆ ಎಷ್ಟು ಕೋಟಿ ಆಗುತ್ತೆ? ನೀವು ಆ 100 ವಿಮಾನಗಳು ಕೊಂಡವರು ಒಂದು ವಿಮಾನ ಚಲಿಸುವ ಚಾಲಕನಾದಂತ ಒಬ್ಬ ಪೈಲಟ್ ನ ನೀವು ವ್ಯವಸ್ಥಿತವಾಗಿ ಮಾಡ್ಕೊಳಕ್ ಆಗೋದಿಲ್ಲ. ಅದು ಸತ್ಯ ಅಲ್ಲ. ಸತ್ಯ ಏನು ಅಂತಂದ್ರೆ, ಎಲ್ಲ ಪ್ರಯಾಣಿಕರನ್ನು ಒತ್ತೆಯಾಳುಗಳನ್ನಾಗಿ ಮಾಡಿಕೊಂಡು ಸರ್ಕಾರದ ಮೇಲೆ ಒತ್ತಡ ತರುವಂತಹ ಒಂದು ಪ್ರಯತ್ನ ನಡೆದಿದೆ ಅಂತಕ್ಕಂಥದ್ದು ಗಂಭೀರವಾದ ಪತ್ರಿಕೆಗಳ ಆರೋಪ, ಜನಗಳ ಆರೋಪ. ಅಂತಂದ್ರೆ ಏನು ಅಂದ್ರೆ, ವಿಮಾನಯಾನ ಏನು ಒಂದು ಹೊಸ ರೀತಿಯನ್ನು ತಂತು, ಇವರ ಪೈಲಟ್ಗಳ ಒಂದು ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾನೂನನ್ನು ತಗೊಂಡ್ ಬಂತು. ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ, ಪೈಲಟ್ಗಳಿಗೆ ವಿಶ್ರಾಂತಿ ಅಗತ್ಯ, ಹೆಚ್ಚು ಲೋಡ್ಗಳನ್ನ ಕೊಡಬೇಡಿ. ಇವ್ರೇನ್ ಮಾಡ್ತಿದ್ದಾರೆ, ಇಂಡಿಗೋದವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಪೈಲಟ್ಗಳನ್ನ ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ, ಇಲ್ಲಿಂದ ಗೋವಾಗ್ ಹೋದ್ರೆ, ಗೋವಾದಿಂದ ಮತ್ತೆ ಬೆಂಗಳೂರು ಬಂದು, ಬೆಂಗಳೂರಿಂದ ಡೆಲ್ಲಿಗೆ ಹೋಗಿ,
ಈ ತರ ಒಂದು ದಿನದಲ್ಲಿ ಹೇಗೆ ನಾವು BMTC ಡ್ರೈವರ್ಗಳನ್ನ ಬಳಸ್ಕೊತೀವಲ್ಲ ಅದಕ್ಕಿಂತಲೂ ಕೆಟ್ಟದಾಗಿ ಪೈಲಟ್ ಗಳನ್ನ ಬಳಸ್ಕೊಳ್ತಕ್ಕಂತ ಒಂದು ವಾತಾವರಣ ಇದೆ, ಇವತ್ತಿಗೂ ಇದೆ. ಇದರ ವಿರುದ್ಧವಾಗಿ ಒಂದು ಹೊಸ ಕಾನೂನನ್ನು ತಗೊಂಡು ವಿಮಾನಯಾನ ಸಚಿವಾಲಯ ಅದೇಳುತ್ತೆ, ವಿಶ್ರಾಂತಿ ಬೇಕು, ಪೈಲಟ್ ಗಳಿಗೆ ಅಗತ್ಯವಾಗಿ ವಿಶ್ರಾಂತಿಯನ್ನ ಕೊಡಬೇಕು, ಇಷ್ಟು ಗಂಟೆಯೇ ಅವ್ರು ಇಷ್ಟೇ ಪ್ರಯಾಣವನ್ನ ಮಾಡಬೇಕು. ಮತ್ತು ಈಗಾದಾಗ ಏನಾಗುತ್ತೆ, ಅಪಘಾತಗಳು ಅವರಿಂದ ತಡೆಗಟ್ಟತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಧೇಯಕವನ್ನ ತಂದ್ರು. ಅದರ ವಿರುದ್ಧ ಇವರು ಮಾಡ್ತಿರ್ತಕ್ಕಂಥ ಒಂದು ಷಡ್ಯಂತ್ರ, ಅದನ್ನು ವಿರೋಧಿಸಿ ಮಾಡ್ತಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನಾವು ಏನನ್ನ ಹೇಳಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥ ಒಂದು ಒಳ ಕುತಂತ್ರ ಇದು. ಎಷ್ಟು ಜನ ಪ್ರಯಾಣಿಕರು ಅಂದ್ರೆ ಈಗ ನಾವ್ ಯಾರೋ ಉಗ್ರವಾದಿಗಳು ಅಪಹರಣ ಮಾಡಿದ್ರು ವಿಮಾನವನ್ನ, ಅಲ್ಲೆಲ್ಲ ತಗೊಂಡೋಗಿ ಒತ್ತಿಯಾಳಗಳಿಗೆ ಇಟ್ಕೊಂಡ್ರು, ಅದೇ ಕೆಲಸವನ್ನೇ ಮಾಡ್ತಿದ್ದಾರೆ ಇವರು. ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಎಷ್ಟು ಲಕ್ಷಾಂತರ ಜನ ಪ್ರಯಾಣಿಕರನ್ನ ಒತ್ತಿಯಾಳುಗಳನ್ನಾಗಿ ಇಟ್ಕೊಂಡು ಅವರ ಖಾಸಗಿ ಸ್ವಾತಂತ್ರ್ಯವನ್ನ ಕಿತ್ಕೊಂಡ್ರು, ಅವರ ಕಾರ್ಯಕ್ರಮಗಳನ್ನ ಕಿತ್ಕೊಂಡ್ರು, ಅನ್ಯಾಯವಾಯ್ತು. ಅದೆಷ್ಟೋ ಜನ ಸ್ವಂತ ಕಾರ್ಯಕ್ರಮಗಳು ಹೋಯ್ತು, ಬಿಸ್ನೆಸ್ ಮೀಟಿಂಗ್ ಹೋಯ್ತು, ಎಂಗೇಜ್ಮೆಂಟ್ ಗಳು ಹೋಯ್ತು, ಹೆಲ್ತ್ ಅಪಾಯಿಂಟ್ಮೆಂಟ್ ಗಳಿತ್ತು. ಎಷ್ಟೋ ಜನರಿಗೆ ಅದೆಷ್ಟೋ ಲಕ್ಷಾಂತರ ಹೆಲ್ತ್ ಅಪಾಯಿಂಟ್ಮೆಂಟ್ ಗಳಿತ್ತು, ಎಲ್ಲವೂ ಹೊರಟಾಯ್ತು. ಜನರನ್ನಲ್ಲ, ಅಲ್ಲಿರ್ತಕ್ಕಂತ ಅವರ ಲಗೇಜ್ಗಳನ್ನ ಸರಿಯಾಗಿ ತಲುಪಿಸೋದಕ್ಕೆ 4 ದಿವಸ ಬೇಕಂತ, ಇನ್ನು 4 days ಬೇಕಂತೆ ಅದನ್ನ ಸರಿಯಾಗಿ ತಲುಪಿಸೋದಕ್ಕೆ. ಆಕ್ಚುಲಿ ಅವ್ರು ಬೇಕು ಬೇಡ ನೋಡ್ಲಿಕ್ಕೂ ವ್ಯವಸ್ಥೆ ಮಾಡ್ತಿಲ್ಲ, ಅವರು ಪರದಾಡ್ತಿಲ್ಲ. ಅಲ್ಲಿ ಮೊಬೈಲ್ ಚಾರ್ಜ್ ಮಾಡ್ಕೊಳಕ್ ಆಗ್ತಿಲ್ಲ, ಕನೆಕ್ಟ್ ಮಾಡಕ್ ಆಗ್ತಿಲ್ಲ, ಅಲ್ಲಿ ಊಟ ತಿಂಡಿ ಇಲ್ಲ, ನೀರಿಲ್ಲ, ಶೌಚಾಲಯದ ಪರಿಸ್ಥಿತಿ ಏನು. ಈಗೇನೋ ಎಲ್ಲ ಹಣ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಣ ವಾಪಸ್ ಕೊಟ್ರೆ ಆಗಿರ್ತಕ್ಕಂತ ಲಾಸ್ ಆಗತ್ತೆ, ಎಷ್ಟು ಸರಿ ಹೋಗುತ್ತೆ. ಯಾವ್ದೋ ಬಿಸ್ನೆಸ್ ಮೀಟಿಂಗ್ ಹೋಗ್ಬೇಕಾಗಿರುತ್ತೆ, ಅದ್ರಲ್ಲಿ ಎಷ್ಟೋ ಲಕ್ಷಾಂತರ ವ್ಯವಹಾರಗಳನ್ನ ಆತ ಮಾಡ್ಬೇಕಾಗಿರುತ್ತೆ. ಇವರು ಟಿಕೆಟ್ ನ ವಾಪಸ್ ಕೊಟ್ಬಿಟ್ರೆ ಏನಾಗೋಯ್ತು. ಯಾವ್ದೊಂದು ಹೆಲ್ತ್ ಮೀಟಿಂಗ್ ಹೋಗ್ಬೇಕಾಗುತ್ತೆ, ಹೆಲ್ತ್ ಅಪಾಯಿಂಟ್ಮೆಂಟ್ ಇರುತ್ತೆ, ಅವನ ಆರೋಗ್ಯ ಸಮಸ್ಯೆಗೆ ಅವ್ನ ಅಪಾಯಿಂಟ್ಮೆಂಟ್ ತಗೊಂಡಿರ್ತಾನೆ, ಅದೇನಾಯ್ತು. ಯಾವ್ದೋ ಖಾಸಗಿ ಒಂದು ಕಾರ್ಯಕ್ರಮ ಇರುತ್ತೆ, ಅದ್ದೂರಿ ಎಷ್ಟು ಜನ ಅಳ್ತಾ ಇದ್ದಾರೆ ಫೋನ್ಗಳು ಮಾಡ್ಕೊಂಡು. ಕಂಪನಿಗಳು ಬೇರೆ ಬೇರೆ ಅವ್ರದ್ದು ಬಿಸ್ನೆಸ್ ಚಟುವಟಿಕೆ ಇರುತ್ತೆ. ಈಗ ನೋಡಿ, ಈ ವಿಚಾರದಲ್ಲಿ ವಾಸ್ತವವಾಗಿ ಏನಂತಂದ್ರೆ ನೀವು ಹೇಳಿದಾಗೆ ಇಂಡಿಗೋ ಸಂಸ್ಥೆ ಸಂಪೂರ್ಣ ಅಪರಾಧ ಸ್ಥಾನದಲ್ಲಿ ನಿಲ್ಲುತ್ತೆ. ಯಾಕೆ ಅಂದ್ರೆ ಈಗ ನವೆಂಬರ್ 1ರಿಂದ DGCA ವಿಮಾನಯಾನ ಇಲಾಖೆ ಮಹಾನಿರ್ದೇಶನಾಲಯ ಜಾರಿಗೆ ತಂದಿದೆ. ನೀವು ಹೇಳಿದಾಗೆ ಪೈಲಟ್ಗೆ ಹಿಂದೆ 36 ಗಂಟೆ ವಿಶ್ರಾಂತಿ ಇತ್ತು, ಅದೀಗ 48 ಗಂಟೆ, ಅದು 2 ದಿನ ವಿಶ್ರಾಂತಿ ಆಯ್ತು. ಇದು ಕಳೆದ ವರ್ಷ 2024 ಜನವರಿಯಲ್ಲಿ ಹೊಸ ನಿಯಮ ಈ ನವೆಂಬರ್ 1ರಿಂದ ಬರುತ್ತೆ 25ರಿಂದ ಅಂತೇಳಿ ಮುಂಚೆನೆ ಅವ್ರು ಎಲ್ಲಾ ಸಂಸ್ಥೆಗಳು ಕಳಿಸಿದ್ದಾರೆ. ನೀವು ಅದಕ್ಕೆ ತಕ್ಕ ಹಾಗೆ ಮೂಲ ಸೌಲಭ್ಯ, ಸಿಬ್ಬಂದಿ, ಈ ಉಳಿದುದೆಲ್ಲ ನೀವು ರಿಅರೇಂಜ್ ಮಾಡ್ಕೊಳ್ಳಿ, ಇಂಥದ್ರಿಂದ ಜಾರಿ ಬರುತ್ತೆ ಅಂತೇಳಿ. ಇದೇನಾಗಿದೆ, 1.5 ವರ್ಷದಿಂದ ಈ ಇಂಡಿಗೋ ಸಂಸ್ಥೆ ಉದ್ದೇಶಪೂರ್ವಕವಾಗಿ, ಇಂಡಿಗೋ ಸಂಸ್ಥೆ ಒಂದೇ ಅಲ್ಲ, ಏರ್ ಇಂಡಿಯಾ ಕೂಡ ಮಾಡ್ತಾ ಇದೆ. ಈಗ ನೋಡಿ, ಇಂಡಿಗೋ ಸಂಸ್ಥೆ ಪೈಲಟ್ ಇಲ್ಲ ಅಂತಾರೆ, ಅವ್ರ ಹತ್ರ 5,500 ಪೈಲಟ್ಗಳಿದ್ದಾರೆ, 10,200ಕ್ಕೂ ಹೆಚ್ಚು ಸಿಬ್ಬಂದಿ ಇದ್ದಾರೆ. ಆಮೇಲೆ 434 ವಿಮಾನಗಳಿವೆ. ಆಮೇಲೆ ಈ ಏರ್ ಇಂಡಿಯಾ ಹತ್ರ 3,500 ಪೈಲಟ್ ಇದ್ದಾರೆ. ಅಂದ್ರೆ ಈ ವ್ಯವಸ್ಥೆ ಇದೆ ಅವರ ಹತ್ರ. ಆದ್ರೆ ಇವರೇನ್ ಮಾಡಿದ್ದಾರೆ, ಬೇಕಂತಾನೆ ಎಲ್ಲಾ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರ ಕಾರಣ ಅಂತ ಗೂಬೆ ಕೂಡ್ಸಕ್ಕೆ ಷಡ್ಯಂತ್ರ. ಅದೇನ್ ಹೇಳ್ತಿರೋದು, ನಮ್ಮ ಸಾರ್ವಜನಿಕರನ್ನು ದುರುಪಯೋಗ ಬಳಸಿಕೊಂಡು ಎಲ್ಲರೂ ನಮ್ಮ ಮೇಲೆ ಅವಲಂಬಿತರಾಗಿದ್ದಾರೆ. ಇದನ್ನ ಬಳಸಿಕೊಂಡು ಸರ್ಕಾರವನ್ನು ಎಚ್ಚರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಸರ್ಕಾರವು ಸರಿಯಾಗಿ ಉತ್ತರವನ್ನ ಕೊಟ್ಟಿದೆ. ಮತ್ತು ಯಾವುದೇ ರೀತಿಯಲ್ಲಿ ಪ್ರಯಾಣ ದರವನ್ನು ದುಪ್ಪಟ್ಟು ಮಾಡೋ ಹಾಗಿಲ್ಲ. 18,000 ರೂಪಾಯಿಗಳ ಮಿತಿಯನ್ನ ಮಾಡಿದ್ದಾರೆ. ಏನ್ ಇದ್ದಕ್ಕಿದ್ದಂತೆ ಫ್ಲೈಟ್ ಟಿಕೆಟ್, ಏರ್ ಟಿಕೆಟ್ ಗಳನ್ನ ಜಾಸ್ತಿ ಮಾಡ್ತಕ್ಕಂಥದ್ದು. ಆಟೋ ರೇಟ್ ತರ, ಈಗ ನಮ್ಮಲ್ಲೂ ಕೂಡ ಆಟೋ ರೇಟ್ಗಳು ಇದಾರಲ್ಲ, ನಮ್ಮಲ್ಲಿ ಊಬರ್ ಇದೆ, ನಮ್ಮಲ್ಲಿ ಓಲಾ ಇದೆ, ಇದ್ರೂ ಕೂಡ ಬೇರೆ ಆಟೋದವರು ಮೀಟರ್ ಹಾಕೋದಿಲ್ಲ. ಬೆಂಗಳೂರಿನ ಇಷ್ಟೂತ್ ಮಾತಾಡ್ತಾರೆ, ಇಷ್ಟೂತ್ ಕೇಳ್ತಾರೆ, ದುಪ್ಪಟ್ಟು 200 ರೂಪಾಯಿ ಕೊಟ್ಬಿಡಿ, 300 ರೂಪಾಯಿ ಕೊಟ್ಬಿಡಿ. ಅಂದ್ರೆ ಇವ್ರಿಗೆ ಗೊತ್ತಿದೆ ನನಗೆ ಪೈಪೋಟಿ ಇದೆಯಾ, ಪೈಪೋಟಿ ಇರೋ ಸಂದರ್ಭದಲ್ಲಿ ನಾನು ಹೇಗೆ ಜೀವನ ನಿರ್ವಹಣೆ ಮಾಡ್ಬೇಕು, ನನಗೆ ಆಟೋಗಳಿಗೆ ಜನರೇ ಬರೋದಿಲ್ಲ, ಪ್ರಯಾಣಿಕರು ಬರೋದಿಲ್ಲ ಅಂತ ಗೊತ್ತಿದ್ದು ಕೂಡ ನೀವು ಯಾವುದೇ ಆಟೋ ಹೋಗಿ ಮೀಟರ್ ಹಾಕೋದಿಲ್ಲ. ಜನರ ಅಸಹಾಯಕತೆ, ಅನಿವಾರ್ಯತೆ, ಇದನ್ನ ಅವರು ಮುಖ್ಯ. ಈಗ ಎಷ್ಟು ಜನ ರಿಜೆಕ್ಟ್ ಮಾಡ್ತಾರೆ ಗೊತ್ತಾ. ನನಗೆ ಆಗಿರ್ತಕ್ಕಂಥ ಅನುಭವ, ಆಟೋ ಹತ್ರ ಹೋಗಿ ನಿಂತ್ಕೊಂಡ್ರೆ ಕೂತ್ಕೊಳ್ಳೋಕ್ ಮುಂಚೆ 200 ರೂಪಾಯಿ ಕೊಟ್ಬಿಡಿ. ಅಲ್ಲ, ಯಾರಿಗೆ ಎಷ್ಟಾಗತ್ತೆ ಅಂತ ಮೀಟರ್ ತಗೊಳಯ್ಯ ನೀನು. ಇಲ್ಲ, ಅವ್ರ ಅರ್ಥ ಆಗ್ಬೇಕಲ್ವಾ. ಊಬರ್ ಇದೆ, ಪೈಪೋಟಿ, ಓಲಾ ಇದೆ, ಜನ ಮೊಬೈಲ್ ಅಲ್ಲಿ ಇಟ್ಕೊಂಡು ಬುಕ್ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೂ ಬುದ್ಧಿ ಬಂದಿಲ್ಲ, ಖಾಲಿ ಕೂತಿರ್ತಾರೆ, ಅಲ್ಲೇ ಕೂತಿರ್ತಾರೆ. ಬಂದಿಲ್ಲ, ಜೀವನ ನಿರ್ವಹಣೆ ಹೆಂಗೆ ಬುದ್ಧಿ ಬಂದಿಲ್ಲ. ಜೊತೆಗೆ ಜನರು ಎಲ್ಲೋ ತುಂಬಾ ತುರ್ತಾಗಿ ಹೋಗ್ಬೇಕಾಗುತ್ತೆ, ಅವರ ಅಸಹಾಯಕ ಬಂಡವಾಳ ಮಾಡ್ಕೊತಾರೆ. ಅವ್ರು ಇವ್ ಕೇಳಿದಷ್ಟು ಕೊಡ್ಲೇಬೇಕು. ಅದೇ ರೀತಿಯ ವಾತಾವರಣವನ್ನ ಇಂಡಿಗೋ ಮಾಡಿದ್ದು. ಇದು ಇಂಡಿಗೋ ಸಂಸ್ಥೆಗೆ ಶೋಭಾಯಮಾನ ಅಲ್ಲ. ಒಂದು ಮಲ್ಟಿನ್ಯಾಷನಲ್ ಕಂಪನಿ ಅಂತಕ್ಕಂಥ ಒಂದು ಬಹುರಾಷ್ಟ್ರೀಯ ಕಂಪನಿ ಸ್ವರೂಪದಲ್ಲಿರ್ತಕ್ಕಂಥ ಇಂಡಿಗೋ ಸಂಸ್ಥೆ ನಡೆದುಕೊಳ್ಳುವ ರೀತಿ ಇದಲ್ಲ. ಕಳೆದ 5 ದಿನಗಳಲ್ಲಿ ಈ ಏರ್ ಇಂಡಿಯಾ ಇರ್ಬೋದು, ಆಕಾಶ ಇರ್ಬೋದು, ಕೆಲವೆಲ್ಲ ಏನಿದೆ 50,000, 20,000, 40,000 ಅಂದ್ರೆ ತುಂಬಾ
ದುಬಾರಿ ದರ ಈಗ ವಸೂಲಿ ಮಾಡಿವೆ. ಅದು ಬಹುಶಃ ಇವತ್ತಿಂದ ಕಡಿವಾಣ ಆಗ್ಬೋದು ಅಥವಾ ಸೋಮವಾರದಿಂದ ಆಗ್ಬೋದು. ಆಗಬಹುದು. ಈಗ ಅಂದ್ರೆ ಇದೊಂದು ನಾಚಿಕೆಗೇಡಿನ ಈ ಘಟನೆ ಹಿನ್ನೆಲೆಯಲ್ಲಿ ಈಗ ಸಾರ್ವಜನಿಕರ ಜೊತೆಯಲ್ಲಿ ಜೀವನದಲ್ಲಿ ಆಟವಾಡ್ತಕ್ಕಂಥದ್ದು ಇದೆಯಲ್ಲ, ಚೆಲ್ಲಾಟವಾಡ್ತಕ್ಕಂಥದ್ದು, ಅವ್ರನ್ನ ಒತ್ತೆಯಾಳುಗಳು ಇಟ್ಕೊಂಡು ಯಾರನ್ನ ಎದುರಿಸಬೇಕು, ಮತ್ತೇನು ಮಾಡ್ಬೇಕು, ನನ್ನ ಶಕ್ತಿ ಏನು, ನನ್ನ ಸಾಮರ್ಥ್ಯ ಏನು ಅಂತ ಬೆದರಿಸುವಂತಹ ಈ ತರದ ಒಂದು ಕೆಟ್ಟ ಪರಿಸ್ಥಿತಿಯನ್ನ ಇಂಡಿಗೋ ಪ್ರದರ್ಶನ ಮಾಡಿದೆ. ಇದು ನಾಚಿಕೆಗೇಡು. ಇಂತಹ ಪರಿಸ್ಥಿತಿಗಳನ್ನ ಮಾಡಬಾರದು. ಅವರಿದ್ದಾರೆ, ಸರ್ಕಾರ ಜೊತೆಯಲ್ಲಿ ಸಮರ್ಥರಿದ್ರೆ ಹೋಗಿ ಮಾತಾಡಬಹುದು, ಅವರ ವಾದಗಳನ್ನು ಮಂಡಿಸಬಹುದು, ಚರ್ಚೆ ಮಾಡಬಹುದು ಅಲ್ವೇ, ಬದಲಾವಣೆಗಳಿಗೆ ಆಗ್ರಹಿಸಬಹುದು. ಅದು ಬಿಟ್ಟು ಸಾರ್ವಜನಿಕರ ಜೀವನದ ರೀತಿ ಮಾಡ್ತಕ್ಕಂಥದ್ದು ತಪ್ಪು. ಆಮೇಲೆ ಇದು ಸರ್ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಎಂತ ದೊಡ್ಡ ಹೊಡೆತ ಅಂದ್ರೆ ನಮ್ಮ ಸರ್ಕಾರಗಳು ಎಲ್ಲಾನು ಒಂದಷ್ಟು ಪ್ರೈವೇಟೈಸೇಷನ್ ಮಾಡ್ತಾ ಬರ್ತಿದೆ. ಪ್ರೈವೇಟೈಸೇಷನ್ ಆದ್ರೆ ಪ್ರಜೆಗಳಿಗೆ ಏನೆಲ್ಲ ಸಮಸ್ಯೆಗಳಾಗ್ತದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಅದು ನಿಜವೂ ಕೂಡ ಹೌದು. ಪ್ರೈವೇಟೈಸೇಷನ್ ಅಂದ್ರೆ ಅವ್ರ ಕೈಗೆ ನಮ್ಮ ಜೀವನ. ಹೌದು, ಕೇಂದ್ರದ ತಪ್ಪು ಇದೆ. ಈಗ ಕಳೆದ ವರ್ಷ ಜನವರಿಯಲ್ಲಿ ಕೊಟ್ಟರು, ಆನಂತರ ಫಾಲೋ ಅಪ್ ಏನ್ ಮಾಡಿದ್ರು ಅಂತ DGCA ಕೇಳಿಲ್ಲ, ವಿಮಾನಯಾನ ಇಲಾಖೆ ಇವರು ಕರೆಕ್ಟ್ ಆಗಿ ಉತ್ತರ ಕೇಳಿಲ್ಲ. ಇದ್ರಲ್ಲಿ ಕೇಂದ್ರದ ತಪ್ಪು ಇದೆ. ನಿನ್ನೆ ಎಲ್ಲ ಅದ್ರ ಬಗ್ಗೆ ಚರ್ಚೆ ಆಯ್ತು. ಏನು ಅಂತಂದ್ರೆ ಕಾಲಕ್ಕೆ ಇವ್ರ ರಿಮೈಂಡರ್ ಹಾಕ್ಬೇಕಲ್ಲ, ಸರಿಯಾಗಿ ಕೇಳಿಲ್ಲ ವಿಮಾನ. ಇವ್ರೇನಾದ್ರು ಇವ್ರು ಕಾಲಾವಕಾಶ ತಗೊಂಡು ಇಲ್ಲಿ ಇವ್ರು ಹೇಳ್ಕೊಂಡು ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಏನಾಗಿದೆ, ಇಂಡಿಗೋ ಸಂಸ್ಥೆ CEO ವಜಾ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಶಿಫಾರಸು ಮಾಡುತ್ತೆ. ಬಹುಶಃ ಅದು ಚರ್ಚೆ ಆಗ್ತಾ ಇದೆ, ಅವ್ರು ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ಬಗ್ಗೆ ನಾಳೆ ವಜಾ ಆಗುವಂತ ಸಾಧ್ಯತೆಯೂ ಇದೆ. ಹೇಳ್ತಕ್ಕಂಥದ್ದು ಎಷ್ಟು ಜನ ಈ ಖಾಸಗಿ ಬಸ್ಗಳಿವೆ ಅಲ್ವೇ, ಮಾಲೀಕರೆಲ್ಲ ಸೇರ್ಬಿಟ್ಟು ಅವರ ಈ ತರ ಸಾರ್ವಜನಿಕ ಆಟ ಆಡಕ್ ಸಾಧ್ಯವೇ? ಅಂದ್ರೆ ಯಾರೋ ಹಣ ಇರ್ತಕ್ಕಂಥವ್ರು, ಶ್ರೀಮಂತ ಕಂಪನಿಗಳು ಈ ರೀತಿ ಆಟ ಆಡಬಹುದೇ? ಖಂಡಿತ. ಅದಕ್ಕೆ ನೋಡಿ, ಬಹಳ ಚೆನ್ನಾಗಿ ಇಂಡಿಗೋಳು ಅನಿರೀಕ್ಷಿತವೋ ಉದ್ದೇಶಿತ ಆಟವೋ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ, ತುಂಬಾ ಚೆನ್ನಾಗಿ, ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಇಂತಹ ವಿಚಾರಗಳನ್ನ ಪತ್ರಿಕೆಗಳು ನಿಜಕ್ಕೂ ಕೂಡ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು. 100-200 ಕಿಲೋಮೀಟರ್ ತಕ್ಷಣ ಏನೋ ಪರ್ಯಾಯ ವ್ಯವಸ್ಥೆ ಮಾಡ್ಕೊತಾರೆ. ಅದು ವಿಮಾನಗಳು ಪರ್ಯಾಯ ಮಾಡ್ಕೊಳಕ್ ಅವಕಾಶವೇ ಇಲ್ಲ. ಹೌದು, ಅವಾಗ ಈ ಪರ್ಯಾಯ ವ್ಯವಸ್ಥೆ ಆದ್ರೆ ಅವ್ರು ಹಾಕಿದ್ದ ರೇಟ್ ಕೊಡ್ಲೇಬೇಕು. ಅನಿವಾರ್ಯತೆಯನ್ನ ಯಾರು ದುರುಪಯೋಗ ಮಾಡ್ಕೋಬಾರದು ಅಷ್ಟೇ ನಾವು ಹೇಳ್ತಕ್ಕಂಥದ್ದು. ಹೌದು, ಈಗ ಅನಿವಾರ್ಯತೆ, ಈಗ ಎಷ್ಟು ಜನ ಇವತ್ತು ಫ್ಲೈಟ್ ಅನ್ನ ಅವಲಂಬಿಸಿದ್ದಾರೆ, ಲಕ್ಷ ಜನ ಇವತ್ತು ಫ್ಲೈಟ್ ನ ಅವಲಂಬಿಸಿದ್ದಾರೆ. ಅದನ್ನ ಇಟ್ಕೊಂಡು ಇವರು ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ, ಮತ್ಯಾರನ್ನ ಬೆದರಿಸೋಕ್ಕೋಸ್ಕರವಾಗಿ, ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಈ ರೀತಿಯ ಕೆಟ್ಟ ಮಾರ್ಗಗಳನ್ನ, ಅನ್ಯ ಮಾರ್ಗಗಳನ್ನ ಬಳಸ್ತಕ್ಕಂಥದ್ದು ಒಂದು ಸಂಸ್ಥೆಗೆ ಶೋಭಾಯಮಾನ ಅಲ್ಲ. ಈಗ ನೋಡಿ, ಮೊನ್ನೆ ಯಾರೋ ಒಬ್ರು ಇದೇ ಪರಿಣಾಮವಾಗಿ ತಂದೆ ಸಾವಿನ ನೋಡ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ವಧೂವರರು ಅವರ ಅನುಪಸ್ಥಿತಿಯಲ್ಲಿ ಎಕ್ಸೆಪ್ಷನ್ ಆಗಿದೆ. ಇಂತಹ ಸಾವಿರ ಇದೆ. ಯಾವ್ದೋ ಒಂದು 2 ಎಕ್ಸಾಂಪಲ್ ಹೇಳ್ತಿದೀವಿ, ಸಾವಿರಾರು ಎಕ್ಸಾಂಪಲ್ಗಳಿದೆ. ಎಷ್ಟೋ ಜನ ಗಂಭೀರವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳಿಗೆ ಅಪಾಯಿಂಟ್ಮೆಂಟ್ ಇಟ್ಕೊಂಡಿರ್ತಕ್ಕಂಥವ್ರು ಅವ್ರು ಹೋಗಿ ಮಾತಾಡಕ್ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಲಕ್ಷ ಬಿಸ್ನೆಸ್ ಮೀಟ್ಗಳಿಂದ ಕಳ್ಕೊಂಡಿರ್ತಕ್ಕಂಥ, ನಷ್ಟ ಹೊಂದಿರ್ತಕ್ಕಂಥವ್ರ ಕಥೆ ಇದೆ. ಇವ್ರಿಗೆಲ್ಲ ಯಾರು ನಷ್ಟ ಕೊಡ್ತಾರೆ, ಯಾರು ತುಂಬಿಕೊಡ್ತಾರೆ? ಇಂಡಿಗೋ ಗಂಭೀರವಾಗಿ ಯೋಚನೆ ಮಾಡಲಿಲ್ಲ ಇದ್ರ ಬಗ್ಗೆ. ಅಕ್ಷಿವೇ ಇಲ್ಲ, ಜನ ಉದ್ದೇಶಪೂರ್ವಕವಾಗಿ ಗಳ ಸಾಗರವನ್ನು ನೋಡಿದ್ರೆ ಅರ್ಥವಾಗುತ್ತೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾರ್ಕೆಟ್ ನೋಡ್ದಂಗ ಆಗ್ತಾ ಇದೆ. ಪರಿಸ್ಥಿತಿ ಏನಿರುತ್ತಲ್ಲ, ಲಗೇಜ್ಗಳು ಆತರ ಎಲ್ಲ ಚೆಲ್ಲಾಗ್ತಿಲ್ಲ, ಆ ರೀತಿ ಅರಾಜಕ ಪರಿಸ್ಥಿತಿ. ಈಗ ಅದಿರ್ಲಿ, ಹೇಗೂ ಇರ್ಲಿ, ಇವತ್ತು ಪ್ರಜಾವಾಣಿಯಲ್ಲಿ ಬಹಳ ಅದ್ಭುತವಾಗಿರತಕ್ಕಂತ ಒಂದು ಲೇಖನವನ್ನ ಆರಂಭದಲ್ಲೇ ಕೊಟ್ಟಿದ್ದಾರೆ. ಬಹಳ ವಿಶೇಷವಾಗಿದೆ. ರಾಜೇಶ್ ರೈ ಚಟ್ಲಾ ಅವರು ಬರೆದಿರ್ತಕ್ಕಂಥದ್ದು, ಸರ್ಕಾರ ಸಾಕುವ ಬಿಳಿ ಆನೆಗಳು ಈ ಮಂಡಳಿಗಳು ಅಂತ ಬರೆದಿದ್ದಾರೆ. ಬಹಳ ಅದ್ಭುತವಾಗಿ ಬರೆದಿದ್ದಾರೆ, ನಮ್ಮ ಗಮನವನ್ನ ತರ್ತಿದ್ದಾರೆ. ಬಹುಶಃ ಇದು ನಮ್ಮ ಅಧಿವೇಶನಕ್ಕೆ ಒಂದು ಮುನ್ನೋಟವಾಗಬೇಕು. ನೋಡಿ ಅವರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತಂದ್ರೆ, 42 ಕಂಪನಿ ಅಥವಾ ನಿಗಮಗಳು ಜಾತಿ ಆಧಾರಿತ ಅಥವಾ ಸಾರ್ವಜನಿಕ ಸೇವೆ ಇವುಗಳ ಕುರಿತು ಸ್ಥಾಪನೆಯಾದವು ಎಂದು ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ ಎಂದು ಬರೆದಿದ್ದಾರೆ. 125 ಉದ್ದಿಮೆಗಳ ಪೈಕಿ ಕೇವಲ 34 ಮಾತ್ರ ಲಾಭದಲ್ಲಿದೆ. ಆಯ್ತಾ, ಅವ್ರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಗೊತ್ತಾ? ರಾಜಕೀಯ ಪುನರ್ವಸತಿ ಕೇಂದ್ರಗಳು ಅಂತ ಬರೆದಿದ್ದಾರೆ. ಹೌದು, ಕಷ್ಟ ಅದು. ರಾಜಕೀಯ ಪುನರ್ವಸತಿ ಕೇಂದ್ರಗಳು ರಾಜ್ಯದಲ್ಲಿ 80ಕ್ಕೂ ಹೆಚ್ಚು ನಿಗಮ ಮಂಡಳಿಗಳಿವೆ, ಅದರಲ್ಲಿ 125 ಉದ್ದಿಮೆಗಳಿವೆ. ಈ ಪೈಕಿ ಬಹುತೇಕ ರಾಜಕೀಯ ಪುನರ್ವಸತಿ ಕೇಂದ್ರಗಳು. ಸಂತೃಪ್ತ, ಯಾರನ್ನೋ ಸಂತೃಪ್ತಗೊಳಿಸೋಕ್ಕಾಗಿ ಮಾಡಿರ್ತಕ್ಕಂಥ ಗಂಜಿ ಕೇಂದ್ರಗಳು. ಪರ್ಯಾಯ ಅಧಿಕಾರ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅವ್ರ ಯಾರನ್ನೋ ಸಮಾಧಾನ ಪಡಿಸ್ಬೇಕು, ಅವ್ರ ಯಾರನ್ನೋ ಓಲೈಸ್ಬೇಕು, ಅದ್ಯಾವ್ದೋ ಜಾತಿಗೆ ಮಣೆ ಹಾಕ್ಬೇಕು, ಅದಕ್ಕೋಸ್ಕರ ಅವ್ರಿಗೆ ಒಂದಷ್ಟು ಗೂಟದ ಕಾರ್ಗಳನ್ನು ಕೊಡತಕ್ಕಂಥದ್ದು, ಅವ್ರಿಗೆ ಸಿಬ್ಬಂದಿಯನ್ನು ಕೊಡೋದು, ಅವ್ರಿಗೊಂದು ಕಚೇರಿ, ಅವ್ರಿಗೆ ಸಂಬಳ, ಸಾರಿಗೆ ಸೌಲಭ್ಯ. ಏನ್ರಿ ಇದು? ನೋಡ್ತಾ ಇದ್ರೆ 44 ಸಾರ್ವಜನಿಕ ಉದ್ದಿಮೆಗಳು 24-25ನೇ ಸಾಲಿನ
ಅದಕ್ಕಿಂತಲೂ ಹಿಂದಿನ ವರ್ಷಗಳ ವಾರ್ಷಿಕ ಲೆಕ್ಕಪತ್ರವನ್ನ ಕೊಟ್ಟಿಲ್ಲ. 44 ಸಾರ್ವಜನಿಕ ಉದ್ದಿಮೆಗಳು ಲೆಕ್ಕಪತ್ರವನ್ನೇ ಕೊಟ್ಟಿಲ್ಲ. ಇನ್ನೊಂದು ಕತೆ ಹೇಳ್ತೀನಿ ಕೇಳಿ. ಕೆಲವು ಹೇಳ್ತಾ ಇದ್ದಾರೆ, ಕೆಲವು 20 ವರ್ಷಗಳಿಂದ ಲೆಕ್ಕಪತ್ರವನ್ನೇ ಮಂಡಿಸಿಲ್ಲ. ಸರ್ಕಾರ ಕ್ರಮ ತಗೊಂಡೇ ಇಲ್ಲ. ಅಲ್ಲ, ಕೆಲಸ ಮಾಡಿದ್ರೆ ಮುಂಡಿಸ್ತಿದ್ವೇನೋ ಅಂತ ಅನ್ನಿಸ್ತದೆ ಸರ್. ಕೆಲಸ ಮಾಡಕ್ ದುಡ್ಡೇ ಇಲ್ವಲ್ಲ. ಅಂದ್ರೆ ಮೂಲತಃ ಈ ನಿಗಮ ಮಂಡಳಿಗಳು ಏನಿದೆ ನೋಡಿ, ಈಗ ಎಲ್ಲರಿಗೂ ಸಚಿವ ಸ್ಥಾನ ಕೊಡ್ಲಿಕ್ಕಾಗಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ನಿಗಮ ಮಂಡಳಿ ಸಂಪುಟ ದರ್ಜೆ ಕೊಟ್ಟು ಅವ್ರನ್ನ ಸಮಾಧಾನ ಮಾಡಿಸ್ತಾರೆ. ಜೊತೆಗೆ ಈ ಸಂಘ ಅವರು ಪಕ್ಷದ ಕಾರ್ಯಕರ್ತರಿಗೆ ಮಣೆ ಹಾಕ್ಬೇಕು. ಆಮೇಲೆ ನೀವು ಇನ್ನೊಂದು ಗಮನಿಸಿ, ಕೃಷಿ ಇಲಾಖೆ ಇದೆ, ಮತ್ತೆ ಕೃಷಿ ನಿಗಮ ಅಗತ್ಯ ಇಲ್ಲ. ಈಗ ನೋಡಿ, ತೋಟಗಾರಿಕೆ ಪ್ರಕಾಶ್ ಒಂದು ಪಟ್ಟಿನೇ ಕೊಟ್ಬಿಟ್ಟಿದ್ದಾರೆ. ಇಲಾಖೆಗಳು ಮತ್ತೆ ನಿಗಮವನ್ನು ಮಾಡ್ತಾರೆ. ಯಾವೆಲ್ಲ ಕಂಪನಿಗಳು ನಿಷ್ಕ್ರಿಯಗೊಂಡಿವೆ ಪಟ್ಟಿ ಕೊಟ್ಟಿದ್ದಾರೆ, ಯಾವೆಲ್ಲ ಕಂಪನಿಗಳು ಲೆಕ್ಕಪತ್ರ ಕೊಟ್ಟಿಲ್ಲ ಪಟ್ಟಿ ಕೊಟ್ಟಿದ್ದಾರೆ. ಬಿಳಿ ಆನೆಗಳು ಅಂತ ಹೇಳ್ಬಿಟ್ಟಿದ್ದಾರೆ. ಕನ್ನಡ ಆದ್ರೂ ಸಂಸ್ಕೃತಿ ಕೂಡ ಯಾಕೆ ಸರ್ಕಾರ ಎಚ್ಚೆತ್ತುಕೊಳ್ತಿಲ್ಲ? ಕನ್ನಡ ಸಂಸ್ಕೃತಿ ಇಲಾಖೆ ಆ ನಿಗಮದ ಸಂಬಂಧಪಟ್ಟಂಗೆ ಬೇರೆ ಬೇರೆ ಬಫೆಗಳು ಮಾಡ್ತಾ ಅದಕ್ಕೊಂದು ನಿಗಮ ಮಾಡ್ತಾರೆ. ಯಾರನ್ನು ಓಲೈಸೋದು ಅಷ್ಟೇ. ಪದವಿ ಕೊಡ್ಬೇಕು, ಆಮೇಲೆ ಅವ್ರೊಂದು ಒಳ್ಳೆ ವೇತನ ಅದು ಇದು ಹೇಳೋದಕ್ಕೆ. ಆಮೇಲೆ ಎಷ್ಟೋ ಮಂಡಳಿಗಳಿಗೆ ದುಡ್ಡೇ ಇಲ್ಲ, ಆರ್ಥಿಕವಾದ ಮೂಲಗಳೇ ಇಲ್ಲ. ಆಮೇಲೆ ಬಹುತೇಕ ಸರ್ಕಾರ ಅನುದಾನ ಕೊಟ್ರೆ ಬದುಕಬೇಕು, ಕೆಲವು ಕೂಡ ದುಡ್ಡಿಲ್ಲ, ಕೆಲವು ಸಿಬ್ಬಂದಿ ಇಲ್ಲ. ಕೆಲವು ನಿಗಮಗಳು ಬರೀ ಪ್ರಶಸ್ತಿಗಳು, ವಾರ್ಷಿಕ ಪ್ರಶಸ್ತಿ ಕೊಡೋದಕ್ ಮಾತ್ರ ತಮ್ಮ ಚಟುವಟಿಕೆ ಸೀಮಿತ ಮಾಡ್ತಾರೆ. ಅದನ್ನೇ ಹೇಳಿದ್ದಾರೆ ಇಲ್ಲಿ, ಬಹಳ ಚೆನ್ನಾಗಿ ಬರೆದಿದ್ದಾರೆ. ಎಷ್ಟೋ ಕಂಪನಿಗಳು ಜಾತಿ ಆಧಾರಿತವಾಗಿ ಕೊಟ್ಟಿದ್ದಾರಂತೆ ಕಂಪನಿಗಳನ್ನ. ಹೌದು, ಎಲ್ಲ ಜಾತಿಗಳಿಗೂ ಮಾಡಿದ್ದಾರೆ. ಎಲ್ಲ ಜಾತಿಗಳಿಗೂ ಒಂದೊಂದು ಕಂಪನಿ, ಎಲ್ಲ ಜಾತಿಗಳಿಗೂ ಒಂದು ನಿಗಮ ಕೊಡೋದು. ನೀನ್ ಅದಕ್ಕೆ ಇದ್ಬಿಡು, ನೀನ್ ಅಧ್ಯಕ್ಷನಾಗಿದ್ಬಿಡು, ಅದಕ್ಕೆ ಉಪಾಧ್ಯಕ್ಷನಾಗಿರೋ, ಅದಕ್ಕೆ ಚೇರ್ಮನ್, ಅದಕ್ಕೆ ಇವ್ರು ಅನುದಾನ ಕೊಡ್ಬೇಕು. ಅನುದಾನ ಕೊಟ್ರೆ ಉಳಿಯುತ್ತೆ, ಇದರಿಲ್ಲ. ಆರ್ಥಿಕ ಮೂಲ ಸಂಪನ್ಮೂಲಗಳಿಲ್ಲದೆ ಇರತಕ್ಕಂತಹ ನಿಗಮ ಮಂಡಳಿ ಇದ್ದು ಏನು ಪ್ರಯೋಜನ? ಈಗ ನೋಡಿ, ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ, ಇನ್ನೊಂದು ಅಭಿವೃದ್ಧಿ ಮಂಡಳಿ ಸಮುದಾಯದ ಮಾಡ್ತಾರೆ. ಅವ್ರು ವರ್ಷಕ್ಕೆ ಅಟ್ಲೀಸ್ಟ್ ಒಂದು 5 ರಿಂದ 10 ಕೋಟಿ ಕೊಟ್ರೆ ಬೇರೆ ಬೇರೆ ಅವ್ರೇನಾದ್ರು ಶೈಕ್ಷಣಿಕ ನೆರವು ಚಟುವಟಿಕೆ ಮಾಡ್ಬೋದು. ಈಗ ಕೇವಲ ಅಧ್ಯಕ್ಷ ಸಿಬ್ಬಂದಿ ವೇತನಕ್ಕೆ ಇವ್ರೇನ್ ಕೊಡ್ತಾರೆ, ಅಲ್ಪ ಅನುದಾನ, ಅಲ್ಲಿಗೆ ಸರಿ ಹೋಗ್ತಾ ಇದೆ. ನೋಡಿ, ಇದನ್ನ ಅವ್ರು ಕೊಟ್ಟಿದ್ದಾರೆ. ಇದನ್ನ ಸಾರ್ವಜನಿಕರು ಇದ್ರ ಬಗ್ಗೆ ಗಂಭೀರವಾಗಿ ಧ್ವನಿ ಎತ್ತಿದ್ರೆ ಬಹುಶಃ ಸರ್ಕಾರಗಳು ಇருந்து ಹಿಂದೆ ಸರಿಯುವಂತ ಕೆಲಸಗಳಾಗತ್ತೆ ಅಂತ. ಆರ್ಥಿಕ ಇಲಾಖೆ ಪ್ರಕಾರ ನಿಷ್ಕ್ರಿಯಗೊಂಡಿರ್ತಕ್ಕಂಥ 16 ಕಂಪನಿಗಳು. ಕರ್ನಾಟಕ ರಾಜ್ಯ ಆಗ್ರೋ ಕಾರನ್ ಪ್ರಾಡಕ್ಟ್ಸ್ ಪ್ರಯೋಜನ ಇಲ್ಲ. ಕರ್ನಾಟಕ ಕೃಷಿ ಕೈಗಾರಿಕಾ ನಿಗಮ ನಿಯಮಿತ ಪ್ರಯೋಜನವಿಲ್ಲ. ಬೆಂಗಳೂರು ವಿಮಾನ ನಿಲ್ದಾಣ ರೈಲು ಸಂಪರ್ಕ ನಿಯಮಿತ, ಹೆಸರೇ ಕೇಳಿಲ್ಲ ನಾವು. ಬೆಂಗಳೂರು PRR ಅಭಿವೃದ್ಧಿ ನಿಗಮ ನಿಯಮಿತ, ಯಾರು ಕೇಳಿದ್ದಾರೆ? ಮೈಸೂರು ತಂಬಾಕು ಕಂಪನಿ ನಿಯಮಿತ. ಕರ್ನಾಟಕ ಫಲ್ ಫುಡ್ ಲಿಮಿಟೆಡ್, ಕರ್ನಾಟಕ ರಾಜ್ಯ ವೀನಸ್ ಲಿಮಿಟೆಡ್, ಮೈಸೂರು ಮ್ಯಾಚ್ ಕಂಪನಿ ಲಿಮಿಟೆಡ್, ಮೈಸೂರು ಲ್ಯಾಂಪ್ ವರ್ಕ್ಸ್ ಲಿಮಿಟೆಡ್, ಮೈಸೂರು ಕಾಸ್ಮೆಟಿಕ್ಸ್ ಲಿಮಿಟೆಡ್, ಮೈಸೂರು ಕ್ರೋಮ್ ಟ್ಯಾನಿಂಗ್ ಕಂಪನಿ ಲಿಮಿಟೆಡ್, NGF ಲಿಮಿಟೆಡ್, ಕರ್ನಾಟಕ ಟೆಲಿಕಾಂ ಲಿಮಿಟೆಡ್, ದಿ ಮೈಸೂರು ಅಸಿಡೇಟೆಡ್ ಅಂಡ್ ಕೆಮಿಕಲ್ ಕಂಪನಿ ಲಿಮಿಟೆಡ್, ವಿಜಯನಗರ ಸ್ಟೀಲ್ ಲಿಮಿಟೆಡ್, ಬೆಂಗಳೂರು ಉಪನಗರ ರೈಲು. ಇವೆಲ್ಲ ಯಾರು ಕೇಳಿದೀವ್ರಿ? ಆಮೇಲೆ ಅಲ್ಲ, ಅವಳ ಕಾರ್ಯಚಟುವಟಿಕೆ ಏನು, ವ್ಯಾಪ್ತಿ ಏನು, ವಿಸ್ತಾರ ಏನು, ಅದ್ರ ಅಗತ್ಯ ಏನು? ನನಗೆ ನಗು ಬರ್ತಿದೆ. ಈ ಇವೆಲ್ಲ ಎಲ್ಲಿವೆ? ಯಾರು ಶುರು ಮಾಡಿದ್ರು? ಯಾಕೆ ಶುರು ಮಾಡಿದ್ರು? ಅವುಗಳ ಅಗತ್ಯ, ಅದ್ರ ಅನಿವಾರ್ಯ ಏನಿದೆ ಅಂತ ಹೇಳಿದ್ರು. ಈಗ ಬೇರೆ ಬೇರೆ ಇಲಾಖೆಗಳೇ ಅದ್ರ ಬಗ್ಗೆ ಕಾರ್ಯನಿರ್ವಹಿಸ್ತಾ ಇದೆ. ಮತ್ತೆ ಅದಕ್ಕೆ ಸಪರೇಟ್ ಆಗಿ ಇದು ಹೇಗಾಯ್ತು ಅಂದ್ರೆ, ಮನೆಯಲ್ಲೇ ಇನ್ನೊಂದು ಮನೆ ಮಾಡ್ದಂಗಾಯ್ತು. ತುಂಬಾ ಚೆನ್ನಾಗಿ ಹೇಳಿದಾರೆ ನೋಡಿ. ಅತೃಪ್ತ ರಾಜಕಾರಣಿಗಳನ್ನು ಸಂತೃಪ್ತಗೊಳಿಸುವ ಗಂಜಿ ಕೇಂದ್ರಗಳು ಅಂತಕ್ಕಂಥದ್ದು ವರ್ಡು. ರಾಜೇಶ್ ರೈ ಅವರೇ, ನಿಮ್ಮ ಬರವಣಿಗೆ, ನೀವು ಬರೆದಿರ್ತಕ್ಕಂಥ ರೀತಿ, ಸರ್ಕಾರವನ್ನು ಎಚ್ಚರಿಸ ಮಾಡಿರ್ತಕ್ಕಂಥದ್ದು ಪ್ರಜಾವಾಣಿಯಲ್ಲಿ ಇವತ್ತು ಬಂದಿದೆ. ದಯವಿಟ್ಟು ಎಲ್ಲರೂ ಓದಿ, ತುಂಬಾ ಅದ್ಭುತವಾಗಿದೆ. ಮತ್ತು ಇದು ಮುಖಪುಟದಲ್ಲಿದೆ. ಮುಖಪುಟದಲ್ಲಿ ಅಂದ್ರೆ ಸರ್ಕಾರಕ್ಕೆ ಮುಖಕ್ಕೆ ರಾಚುವಂತಿದೆ ಇದು. ಇದಕ್ಕಿಂತ ಸಾರ್ವಜನಿಕರ ದುಡ್ಡಿನಲ್ಲಿ, ತೆರಿಗೆ ದುಡ್ಡಿನಲ್ಲಿ ಆಗ್ತಿರ್ತಕ್ಕಂಥ ವಂಚನೆಗೆ ಮತ್ತೇನು ಉದಾಹರಣೆ ಇಲ್ಲ. ಪ್ರಜಾವಾಣಿ ತುಂಬಾ ಒಳ್ಳೆ ಲೇಖನ ಮಾಡಿದೆ. ಇದು ಗಮನ ಸೆಳೆಯುವಂಥದ್ದು. ಜೊತೆಗೆ ಸರ್ಕಾರ ನಿಜವಾಗಲೂ ರ್ಯಾಷನಲ್ ಅಂತ ಏನಾದ್ರು ಇದೆ ಅಂತಂದ್ರೆ, ನಿಗಮಗಳನ್ನ ಖಂಡಿತ ನೀವು ರದ್ದು ಮಾಡೋದೇ ಒಳ್ಳೇದು ಅನ್ಸುತ್ತೆ. ನಿಗಮಗಳ ಅಸ್ತಿತ್ವ ಏನ್ ಅಗತ್ಯ ಇಲ್ಲ. ಅದನ್ನೇ ನೋಡಿ, ಇಲ್ಲಿ ನೋಡಿ, ಇಡೀ ಪುಟದಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದನ್ನ ಇದನ್ನೇನಾರು ಓದ್ಬಿಟ್ರೆ ಬಹುಶಃ ಇದ್ರ ಬಗ್ಗೆ ಒಂದು PA ಆಗ್ತದೆ. ಸಾರ್ವಜನಿಕರು ಇಷ್ಟೆಲ್ಲ ಇಟ್ಕೊಂಡಿರ್ತಕ್ಕಂಥದ್ದನ್ನ ಯಾಕೆ ನೀವು ಮುಂದುವರಿಸ್ತಾ ಇದ್ದೀರಿ, ನಮ್ಮ ಹಣದಲ್ಲಿ ಯಾಕೆ ನೀವು ಈ ತರ ಮಾಡ್ತಿದ್ದೀರಿ ಅಂತ ಹೇಳಿ ಯಾರಾದ್ರೂ ಇದ್ರ ಬಗ್ಗೆ ಒಂದು PA ಹಾಕಿದ್ರೆ ಖಂಡಿತವಾಗ್ಲೂ ಎಲ್ಲ ನಿಗಮ ಮಂಡಳಿಗಳನ್ನು ರದ್ದುಪಡಿಸ್ತಕ್ಕಂಥ ಸಾಧ್ಯತೆ ಈಗಲೂ ಸಾಧ್ಯತೆ ಇದೆ, ಮಾಡ್ತಾರೆ. ಯಾವ ಸ್ವಯಂ ಸೇವಾ ಸಂಸ್ಥೆಗಳು ಆ ಬಗ್ಗೆ ವಿಚಾರ ಮಾಡುತ್ತೆ ಅಂತ ನನ್ನ ವಿಶ್ವಾಸ ಇದೆ. ಟೈಮ್ಸ್ ಆಫ್ ಮಹಾನಗರದ ಕ್ರೈಮ್ ರಿಪೋರ್ಟರ್ ಸುಕುಮಾರ್ ಅವರು ನಮ್ಮ ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ. ಸುಕುಮಾರ್ ಅವರೇ, ನನಗೆ ಇವತ್ತು ಬೆಳಗ್ಗೆ ಮೈಯೆಲ್ಲ ಬಿಸಿ ಆಗ್ತಕ್ಕಂಥ ಒಂದು ವಿಚಾರವನ್ನು ಓದಿ ತಲೆಕೆಟ್ಟೋಯ್ತು. ದಶದಿಕ್ಕುಗಳಿಂದ ಬೆಂಗಳೂರಿಗೆ ಡ್ರಗ್ಸ್ ಗಳು ಬಂದು ಹಾವಳಿಯನ್ನ ಮಾಡ್ತಾ ಇದೆ. ಏನಿದು ಈ ತರ? ಮೆಕ್ಸಿಕೋ ನಗರವನ್ನ ನಾವು ಮೀರಿಸುವಂತಹ ಪ್ರಯತ್ನ.
ನೋಡಿ ಅವ್ರು ಹೇಳ್ತಾ ಇದ್ದಾರೆ, ಮಾದಕ ವಸ್ತುಗಳ ಸ್ವರ್ಗವಾಗಿದ್ದಂತಹ ಮೆಕ್ಸಿಕೋವನ್ನ ಬೆಂಗಳೂರು ಸಮೀಪಿಸ್ತಾ ಇದೆ. ಅಂದ್ರೆ ಎಲ್ಲಾ ರಾಷ್ಟ್ರಗಳಿಂದಲೂ ಕೂಡ ಮುಕ್ತವಾಗಿ ಡ್ರಗ್ಸ್ ಹರಿದು ಬರ್ತಾ ಇದೆಯಂತೆ ಬೆಂಗಳೂರಿಗೆ. ಯಾವ್ಯಾವ ಮೂಲಗಳಿಂದ ಬರ್ತಿದೆ, ಹೇಗೆ ಬರ್ತಿದೆ, ಅದರ ನಿಯಂತ್ರಣವಿಲ್ಲದೆ ಹೋಗ್ತಾ ಇದೆ. ಬೆಂಗಳೂರು ಕರುನಾಡ ಅವ್ರು ಕೊಟ್ಟಿದ್ದಾರೆ, ಕರುನಾಡು ಡ್ರಗ್ಸ್ ಬೀಡು. ಎಂತಹ ಹೆಸರುಗಳಿತ್ತು, ಎಂತಹ ಖ್ಯಾತಿ ಇತ್ತು ಕರ್ನಾಟಕದಲ್ಲಿ. ಈಗ ಚಂದದ ಬೀಡು, ಆ ಬೀಡು, ಈ ಬೀಡು ಎಲ್ಲ ಹೋಯ್ತು. ಈಗ ಡ್ರಗ್ಸ್ ಬೀಡು ಅಂತಕ್ಕಂಥ ಖ್ಯಾತಿ ಅಂದ್ರೆ ಎಲ್ಲಾ ಕಡೆಗಳಲ್ಲಿ ಕಾಲೇಜ್ ವಿದ್ಯಾರ್ಥಿಗಳ ಕೈಗೆ ತಲುಪಿದೆ, ಯುವಕರ ಕೈಗೆ ಇವತ್ತು ಡ್ರಗ್ಸ್ ಸುಲಭವಾಗಿ ಹರಿದಾಡ್ತಿದೆ ಅಂತಕ್ಕಂಥ ವಿಚಾರವನ್ನ ಕೇಳಿದ್ರೆ ಎಲ್ಲರಿಗೂ ಗಾಬರಿ ಆಗುತ್ತೆ. ಏನ್ ಹೇಳಕ್ ಇಷ್ಟಪಡ್ತೀನಿ? ಇಲ್ಲಿ ಏನಾಗುತ್ತೆ ಅಂದ್ರೆ ಡ್ರಗ್ಸ್ ಇಲ್ಲಿ ಸಪ್ಲೈಯರ್ಗಿಂತ ನಮ್ಮ ವ್ಯವಸ್ಥೆ ಇರ್ಬೋದು, ನಮ್ಮ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲಾರು ಸಪೋರ್ಟ್ ಇರೋದ್ರಿಂದಾನೇ ಇಲ್ಲಿಗೆ ಬರ್ತಾ ಇದೆ, ತುಂಬಾ ಸುಲಭವಾಗಿ ಬರ್ತಾ ಇದೆ. ಬಹಳ ಒಳ್ಳೆಯ ಮಾತನ್ನ ಹೇಳಿದೀವಿ. ಒಂದು ಎರಡನೇದು ಏನಂದ್ರೆ, ಈಗ ಒಬ್ಬ ಡ್ರಗ್ ಪೆಡ್ಲರ್ ಸಿಕ್ತ ಅಂತ ಅನ್ಕೊಳ್ಳಿ, ಅವನ್ನ ಆ ಕೊಡೋ ಶಿಕ್ಷೆನ ಮುಂದಕ್ಕೆ ಅವನು ನೆಕ್ಸ್ಟ್ ಮಾಡಬಾರ್ದು, ಆ ರೀತಿ ಮಾಡಲ್ಲ. ಅವನಿಗೆ ರಾಜಾತಿಥ್ಯವನ್ನು ಕೊಡ್ತಕ್ಕ ಅಲ್ಲ, ಅಲ್ಲೇ ಸೋರಿಕೆ ಆಗುತ್ತೆ ಅವನು. ಅವನು ಅಲ್ಲಿಂದ ತುಂಬಾ ಸುಲಭವಾಗಿ ಈಚೆ ಬರ್ತಾನೆ. ಸೊ ಒಂದ್ಸರಿ ಭಯಪಟ್ಟು, ಫಸ್ಟ್ ಒಬ್ಬ ಅಕ್ಯೂಸ್ ಭಯಪಟ್ಟು ಮಾಡ್ದವನು ಎರಡನೇ ಸರಿ ಒಳಗೋಗಿ ಬಂದ್ಮೇಲೆ ಇಷ್ಟೇನಾ ಅನ್ಸ್ಬಿಡುತ್ತ ಅವನಿಗೆ. ಏನು ಇಷ್ಟೇನಾ ಇದು ಅನ್ಸ್ಬಿಡುತ್ತೆ. ಹಿಂಗಾಗಿ ಇದು ಒಂದು ಕಡೆ ಆಯ್ತು. ಎರಡನೇದು, ಈ ಮಕ್ಕಳನ್ನ ಸೆಳಿತಾರಲ್ಲ, ಅದೆಲ್ಲ ತುಂಬಾ ಚೆನ್ನಾಗಿ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಅದನ್ನ ಈಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಗೊತ್ತಿದ್ರು ಜಾನ್ ಕುಡಿದು ವ್ಯಕ್ತಪಡಿಸ್ತಾ ಇದೆ. ಗೊತ್ತಿದ್ರು ಗೊತ್ತಿಲ್ದಂಗೆನೆ ಯಾವ್ದೋ ದುಡ್ಡು ಕಾಸು ಆ ರೀತಿ ಏನೋ ಇರ್ಬೋದು, ಗೊತ್ತಿದ್ರು ಗೊತ್ತಿಲ್ದಂಗೆ ನಡ್ಕೊಂತಾ ಇದ್ದಾರೆ. ಇದು ಒಂದು ಮಟ್ಟಕ್ಕೆ ನೀವ್ ಹೇಳ್ದಾಗೆ ಎಲ್ಲೋ ಒಂದ್ ಕಡೆ ಗೃಹ ಇಲಾಖೆ ವೈಫಲ್ಯ ಇರ್ಬೋದು. ಹೌದೌದು, ಸತ್ಯವಾದ ಮಾತು ಇದು. ನೀವ್ ಹೇಳ್ದಾಗೆ ಇದು ಎಲ್ಲಿಗೋ ತಗೊಂಡೋಗಿ ಬೆಳೀತಾ ಇದೆ, ಹೆಮ್ಮರವಾಗಿ ಬೆಳೀತಾ ಇದೆ. ಇದು ನಾನು ನನ್ನ ಪರ್ಸನಲ್ ಅನುಭವದಲ್ಲಿ ತುಂಬಾ ನೋಡಿದ್ದೀನಿ. ದೊಡ್ಡ ಕಾಲೇಜು, ದೊಡ್ಡ ಹೆಸರಾಂತ ಕಾಲೇಜ್ಗಳಲ್ಲೆಲ್ಲ ನಡೀತಾ ಇದೆ. ಇದು ಕಣ್ಣಾರ ನೋಡಿದೀವಿ. ಚಿಕ್ಕ ಮಕ್ಕಳು 10th ಸ್ಟ್ಯಾಂಡರ್ಡ್ ಮುಗಿಸಿ ಫಸ್ಟ್ PUC ಬಂದಿರಲ್ಲ, ಅವ್ರು ತಗೊಂಡು ಅವ್ರು ಮಾಡೋ ವೇಷಭೂಷಣಗಳು ನೋಡಿ ನಮಗೆ ಕರುಳು ಎಲ್ಲೋ ಒಂದ್ ಕಡೆ ಕ್ಯೂಚ್ ಬರುತ್ತೆ. ಅಷ್ಟು ನಡೀತಾ ಇದೆ ವ್ಯವಸ್ಥಿತವಾಗಿ. ಇಲ್ಲೇನಂದ್ರೆ ನಮ್ಮ ಗೌರ್ಮೆಂಟ್, ನಮ್ಮ ಜನ, ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಡ್ಕೋಬೇಕು. ನಮ್ಮ ಪೇರೆಂಟ್ಸ್ ಆಗ್ಲಿ, ಫ್ರಮ್ ದ ಬೇಸ್ಮೆಂಟ್ ಇಟ್ ಶುಡ್ ಸ್ಟಾರ್ಟ್. ಅಲ್ಲ, ಇದು ತುಂಬಾ ಗಂಭೀರವಾಗಿರ್ತಕ್ಕಂಥ ಬೆಂಗಳೂರಿನವರು ಯೋಚನೆ ಮಾಡ್ಬೇಕಾಗುತ್ತೆ. ಪೋಷಕರು ಮಕ್ಕಳುಗಳ ಬಿಹೇವಿಯರ್ ಗಳು ನೋಡ್ಕೋಬೇಕಾಗತ್ತೆ, ನಡವಳಿಕೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಬರ್ತಿದ್ದಾರೆ, ಯಾರ ಸಹವಾಸದಲ್ಲಿದ್ದಾರೆ, ಇವು ಸ್ವಲ್ಪ ಅರ್ಥ ಮಾಡ್ಕೊಳ್ದೇ ಇದ್ರೆ ಮುಂದಿನ ದಿನಗಳಲ್ಲಿ ಅಂತ ಮಕ್ಕಳುಗಳನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳು ನಿರ್ಮಾಣ ಆಗಿದೆ ಅಂತ ಪತ್ರಿಕೆಗಳು ಎಚ್ಚರಿಸ್ತಾ ಇದೆ. ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ, ಯುವಕರು ಎಲ್ಲಿ ಹೋಗ್ತಿದ್ದಾರೆ, ಯಾರು ಸಹವಾಸ ಮಾಡ್ತಿದ್ದಾರೆ, ಯಾಕೆ ಇವನ ನಡವಳಿಕೆ ಬದಲಾವಣೆ ಆಗಿದೆ? ಯಾಕೆಂದ್ರೆ ಕಾಲೇಜುಗಳು ತಲುಪಿದೆಯಂತೆ. ಎಲ್ಲ ರಾಷ್ಟ್ರಗಳಿಂದಲೂ ಇವತ್ತು ಬೆಂಗಳೂರಿಗೆ ಡ್ರಗ್ಸ್. ನೋಡಿ, ಇದನ್ನ ಕೇಳಿದ್ರೆ ಬೆಂಗಳೂರಿನಲ್ಲಿ ನಾವಿದೀವ ಅಂತ ಹೇಳ್ತೀವಿ. ಮಾಡಬೇಕು 3 ವರ್ಷಗಳ ರಾಜ್ಯದಲ್ಲಿ 15,678 ಡ್ರಗ್ಸ್ ಪ್ರಕರಣ ದಾಖಲಾಗಿದೆ. ಇಟ್ ಇಸ್ ಓನ್ಲಿ ಟ್ರ್ಯಾಕ್ಟ್. ನಾವ್ ಹೇಳ್ತಾ ಇರೋದು ಅನ್ಟ್ರ್ಯಾಕ್ಟ್ ಎಷ್ಟಿದೆಯೋ. ಹೌದೌದು, 19,197 ಜನ ಬಂಧಿತರಾಗಿದ್ದಾರೆ. ಎಷ್ಟು ಜನ ಬಿಟ್ಟು ಹೋಗಿದಾರ, ಎಷ್ಟು ಜನ ಆಚೆ ಹೋಗಿದ್ದಾರೆ, ಎಷ್ಟು ಜನ ಇವತ್ತು ಸೆರೆಮನೆಯಲ್ಲಿ ಇದ್ದಾರೆ ಇವರೆಲ್ಲರೂ ಇಲ್ಲ. ಆಗಿರಲ್ಲ. ಆರೋಪಿಗಳಿಂದ 19,308 ಟನ್ ಗಾಂಜಾ, 19,000 ಟನ್ ಗಾಂಜಾ ತಂದಿರತಕ್ಕಂಥದ್ದು, 1,244 ಟನ್ ಸಿಂಥೆಟಿಕ್ ಡ್ರಗ್ಸ್. ಏನ್ ಸರ್ ಸಿಂಥೆಟಿಕ್ ಡ್ರಗ್ಸ್ ಅಂದ್ರೆ? ಇವತ್ತು ಅದು ಕೆಮಿಕಲ್ ಮಿಕ್ಸ್ ಆಗುತ್ತೆ. ಅದು ಕೆಲವೆಲ್ಲ ಬಹಳ ರಾಸಾಯನಿಕವಾದ ಒಂದು ವಿಷಪೂರ್ವಕವಾದ ಒಂದು ಕೆಮಿಕಲ್ ಮಿಕ್ಸ್ ಮಾಡ್ತಾರೆ. ಕೆಮಿಕಲ್ ಮಿಕ್ಸ್ ಮಾಡಿ ಅದು ಒಂದು ಟೈಮಲ್ಲಿ ಮತ್ ಕೊಡುತ್ತೆ ಅಷ್ಟೇ. ಆದ್ರೆ ಒಳಗಡೆ ಆರ್ಗನ್ಸ್ ಎಲ್ಲ ಫುಲ್ ಡ್ಯಾಮೇಜ್ ಮಾಡುತ್ತೆ. ಅದು ಮಕ್ಳಿಗೆ ಎಳೆ ಸಿಸ್ಟಮ್ಸ್ ಇರುತ್ತೆ, ಅದು ಗೊತ್ತಾಗಲ್ಲ ಅವ್ರಿಗೆ. ಮತ್ತಲ್ಲಿ ಇರ್ತಾರೆ ಅಷ್ಟೇ, ಬಟ್ ಒಳಗಡೆ ಆರ್ಗನ್ಸ್ ಅವ್ರಿಗೆ ಡ್ಯಾಮೇಜ್ ಆಗೋದು ಗೊತ್ತಾಗಲ್ಲ. ಅದು ನಾವು ದೊಡ್ಡವರಾದವರು ಅದನ್ನೇ ತಾವ್ ಹೇಳ್ದಂಗೆ ಸಿಸ್ಟಮ್ ಬದಲಾಗಬೇಕು. ಸಿಸ್ಟಮ್ ಬದಲಾಗಿ ದೊಡ್ಡವರು ಎಲ್ಲ ಫಾಲೋ ಅಪ್ ಮಾಡಿ. ಅದು ಏನಿದೆ, ಮೊನ್ನೆ ನಾವು ಚರ್ಚೆ ಮಾಡ್ತಿದ್ದಾಗ ನಮ್ಮ ಸ್ನೇಹಿತರೊಬ್ರು ಹೇಳಿರೋದೆ, ನಿಜವಾದ ಎಷ್ಟು ನನಗೆ ಗೊತ್ತಿಲ್ಲ, ಆದ್ರೆ ಅವರು ಕೂಡ ಅಪರಾಧ ಜಗತ್ತಲ್ಲಿ ಕೆಲಸ ಮಾಡ್ತಕ್ಕಂಥವ್ರಾಗಿದ್ರು. ಅವ್ರು ಹೇಳ್ತಾ ಇದ್ರು, ಮುತ್ತಪ್ಪರಯ್ಯವರು ಇದ್ದಷ್ಟು ದಿವಸ ಒಂದೇ ಒಂದು ಸಣ್ಣ ತುಣುಕು ಕೂಡ ಡ್ರಗ್ಸ್ ಬೆಂಗಳೂರಿಗೆ ಬರಕ್ ಬಿಡ್ತಿರ್ಲಿಲ್ಲ. ಆತರ ನಿಗಾ ವಹಿಸಿದ್ರು ಅವರು, ಆ ರೀತಿ ಕಂಟ್ರೋಲ್ ಇತ್ತು. ಆದ್ರೆ ಇದು ಹೇಗೆ ಅಪ್ಡೇಟ್ ಆಗತ್ತೆ ನಮಗೆ ಅರ್ಥ ಆಗ್ತಾ ಇದೆ. ಈಗ ಟೋಟಲಿ ಚೇಂಜ್ ಆಗಿದೆ. ಈಗ ನಮ್ಮ ಇಂಡಿಯಾಗೆ ಬರೋಂತ ಡ್ರಗ್ಸ್ ಬೇರೆ, ಈವನ್ ಬಾಂಬೆ ಕೂಡ ಇಲ್ಲ. ಬೆಂಗಳೂರು ಜಾಸ್ತಿ, ಬಾಂಬೆಗೂ ಅಷ್ಟು ಬರಲ್ಲ, ನಮ್ಮ ಬೆಂಗಳೂರಿಗೆ ಅಷ್ಟು ಬರ್ತಾ ಇದೆ. ನಾನು ತುಂಬಾ ಹೇಳ್ಬೋದು, ಬಟ್ ಇಲ್ಲಿ ಕೆಲವೆಲ್ಲ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಹೇಳಕ್ ಆಗಲ್ಲ. ನನ್ನ ಸ್ವಂತ ಅನುಭವನೇ. ಎಷ್ಟೋ ಹೆಣ್ಮಗಳು ಫ್ಯಾಮಿಲಿ ಊರಿಂದ ಅಲ್ಲಿಂದ ಇಲ್ಲಿಂದ ಕಳ್ಸಿರ್ತಾರೆ.
ಅವ್ರಿಗೆ ಗೊತ್ತೇ ಇರಲ್ಲ, ಬರೋ ದುಡ್ಡೆಲ್ಲ ಈ ಪೆಡ್ಲರ್ಗಳು ಕಿತ್ಕೊಂಡು ಫುಲ್ ದುಡ್ಡು ಕಿತ್ಕೊಂತಾರೆ. ಈ ಪೆಡ್ಲರ್ಗಳು ಹೇಗೆ ಆಪರೇಟ್ ಮಾಡ್ತಾರೆ? ಸರ್ ಇಲ್ಲಿ ನೋಡಿ ಹೇಳ್ತೀನಿ, ಇಲ್ಲಿ ಫಸ್ಟ್ ಮೇನ್ ಒಬ್ಬ ಇರ್ತಾನೆ ಡೀಲರ್, ಅವನು ಈ ಮೇ ಬಿ ಫ್ರಮ್ ಔಟ್ ಕಂಟ್ರಿ ಆರ್ ಇಲ್ಲೇ ಇದ್ರು. ಫಾರ್ ಎಕ್ಸಾಂಪಲ್ ಗಾಂಜಾ ಅನ್ನೋದು ಬಂದ್ರೆ, ಗಾಂಜಾ ಆಂಧ್ರದಿಂದ ಜಾಸ್ತಿ ಬರುತ್ತೆ, ಬಿಹಾರ್ UP ಕಡೆಯಿಂದ ಜಾಸ್ತಿ ಬರುತ್ತೆ. ಅಲ್ಲಿಂದ ಬರೋ ಪೆಡ್ಲರ್ ನ ಇಲ್ಲಿ ಒಬ್ಬ ಡೀಲರ್ ರೆಡಿ ಮಾಡ್ಕೊಂತಾರೆ ಲೋಕಲ್, ಲೈಕ್ ಆಟೋ ಡ್ರೈವರ್ಸ್ ಇರ್ಬೋದು. ಎಲ್ಲಾರು ಕೆಟ್ಟವರು ಅಂತ ಹೇಳ್ತಿಲ್ಲ ಆಟೋ ಡ್ರೈವಿಂಗ್ ಅಲ್ಲಿ, ಅದಕ್ಕೆ ಅಂತಾನೆ ಕೆಲವು ಅವ್ರು ಏನ್ ಮಾಡ್ತಾರೆ, ಅವ್ರು ಶೆಲ್ಟರ್ ತಗೊಳಕ್ಕೆ ಆಟೋ ಅನ್ನೋ ಒಂದು ಹೆಸರು ತಗೊಂಡೋಗಿ ಕಾಲೇಜ್ ಮುಂದೆ ನಿಲ್ಸ್ಕೊಂತಾರೆ. ಸೊ ನೋ ಒನ್ ವಿಲ್ ಗೆಟ್ ಡೌಟ್ ಬರಲ್ಲ. ಆ ಹೆಣ್ಮಕ್ಳು ಯಾವತ್ತಾದ್ರೂ ಅಲ್ಲಿ ಹತ್ತೋದು ಇಳಿಯೋದು ಆದ್ರೂ ಯಾರಿಗೂ ಗೊತ್ತಾಗಲ್ಲ. ಈಗ ಒಂದ್ ಹೆಣ್ಮಗು ಬಂತು ಕಾಲೇಜಿಂದ ಸೀದಾ ಆಟೋ ಹತ್ತು, ಯಾರಿಗೂ ಗೊತ್ತಾಗಲ್ಲ ಅಲ್ಲಿ. ಬಟ್ ಅದು ಆಟೋ ಮನೆಗೆ ಹೋಗಕ್ಕಲ್ಲ, ಟೋಟಲಿ ಆ ಡ್ರಗ್ ನ ಪರ್ಚೇಸ್ ಮಾಡಿ ಅಲ್ಲೇ ಕುತ್ಕೊಂಡು ಸೇವಿಸಿ ಅಲ್ಲಿಂದ ಬೇಕಾದ್ರೆ ಬೇರೆ ಎಲ್ಲಾ ಕಡೆ ಹೋಗ್ತಾರೆ. ಅದಾದ ನಂತರ ಅವರಿಗೆ ಒಂದು ಆಫರ್ಗಳು ಕೊಡ್ತಾರೆ. ಓಹೋ, ಅವರನ್ನು ಬಳಸ್ಕೊಳ್ತಾರೆ. ಆಟೋ ಡ್ರೈವರ್ಸ್ ಬಳಸ್ಕೊಂತಾರೆ, ನೋಡಮ್ಮ ನೆಕ್ಸ್ಟ್ ನಿನ್ ಕಮ್ಮಿ ಕೊಡ್ತೀನಿ, ಇನ್ನೊಬ್ರು ಯಾರನ್ನಾರು ಕರ್ಕೊಂಬ. ಈ ರೀತಿ ಚೈನ್ ಲಿಂಕ್ ಬೆಳೀತಾರೆ. ಇದು ಒಂದು ಸಣ್ಣ ಉದಾಹರಣೆ ಹೇಳಿದೆ, ಇದಕ್ಕಿಂತ ಬಹಳ ಮಿಗಿಲಾದ್ದು ಬಹಳ ಭಯಾನಕವಾದ ಇದೆ. ಅಲ್ಲ, ಅದಕ್ಕಿಂತ ಇನ್ನೊಂದು ಇದಕ್ಕೆ ಪೂರಕವಾಗಿ ಒಂದು ನ್ಯೂಸ್ ಬಂದಿದೆ ನೋಡಿ. ಜೈಲಲ್ಲಿ ಮಾದಕ ವಸ್ತುಗಳ ಬಳಕೆಯನ್ನು ನಿರ್ಬಂಧಿಸಿದ ಜೈಲಿನ 3 ಕೈದಿಗಳು ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವಂತದ್ದು. ಅಲ್ಲ, ಅದು ನಡೀತಿದೆ. ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್, ಬೆಂಗಳೂರ್ಗಿಂತ ಜಾಸ್ತಿ ನಮ್ಮ ಪರಪ್ಪ ನಗರ ಮುಂಚೆ ಇಲ್ಲಿತ್ತಲ್ಲ ಜೈಲು, ಒಂದು ಚಾಕ್ಲೇಟ್ ಸಿಗ್ದಂಗೆ ಜೈಲಲ್ಲಿ ಜಾಸ್ತಿ ಸಿಗ್ತಾ ಇದೆ. ಅಂದ್ರೆ ಇದು ಈಸಿಯಾಗಿ ಸಿಗುತ್ತೆ. ಸಮಾಜದಲ್ಲಿ ತಡೆಯುವಂತ ವ್ಯವಸ್ಥೆ ಸ್ವಲ್ಪ ಕಷ್ಟ ಆದ್ರೂ ಜೈಲಿಗೆ ಈಸಿಯಾಗಿ ಸಿಗುತ್ತೆ. ಜೈಲಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ಇದೆ. ಅದ್ರ ಬಗ್ಗೆ ನಾನು ಅಷ್ಟು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಪರಾಧಿಗಳಿದ್ದಾರೆ ಸರಿ, ಆದ್ರೆ ಸಾರ್ವಜನಿಕವಾಗಿ ಕಾಲೇಜುಗಳಲ್ಲಿ ಯುವ ಜನಾಂಗ ಇವತ್ತು ಬೆಂಗಳೂರಿನಲ್ಲಿ ಹರಿದಾಡ್ತಾ ಇದೆ. ನಾವು ಮೆಕ್ಸಿಕೋ ರಾಜ್ಯವನ್ನ ಮೀರಿಸುವಂತ ಬರ್ತಿದೀವಿ ಅಂತಂದ್ರೆ ಬೆಂಗಳೂರಿಗರು ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡ್ಬೇಕು, ಪೋಷಕರು ಯೋಚನೆ ಮಾಡ್ಬೇಕು. ನನಗೆ ಅರ್ಥ ಆಗಿದ್ದೇನು ಅಂತಂದ್ರೆ, ನಾವೊಂದು ಕಾಲೇಜ್ ಪಕ್ಕದಲ್ಲಿ ಇದೀವಿ, ನಮ್ಮ ಕಚೇರಿ ಕಾಲೇಜಿನ ಪಕ್ಕದಲ್ಲಿದೆ. ನೀವು ನೋಡ್ಬೇಕು, ಯುವಕರು ಅವರ ಬಿಹೇವಿಯರ್ ಗಳನ್ನ ನೋಡ್ಬೇಕು, ಅವರ ಆಟಿಟ್ಯೂಡ್ ಗಳನ್ನ ನೋಡ್ಬೇಕು. ಒಂದು ಯಾವ್ದೋ ಮನೆಯ ಹೆಣ್ಣು ಮಗಳು, ಯಾವ್ದೋ ಮನೆಯ ಅವರು ಯಾವ್ದೇ ರೀತಿಯಾಗಿರ್ತಕ್ಕಂತ ಸೌಜನ್ಯವಾಗಲಿ ಇದಾಗಲಿ ಇಲ್ಲ ಅಲ್ಲಿ. ಅವ್ರಿಗೆ ಅದಿರಲ್ಲ ಸರ್, ಆ ಕಾನ್ಶಿಯನ್ಸ್ ರೋಡ್ ಅಲ್ಲೇ ಸಿಗರೇಟ್ ಸೇರ್ತಾ ಇದ್ದಾರೆ. ರೋಡ್ ಅಲ್ಲಿ ಕಾಲೇಜಿನ ಮುಂಭಾಗದಲ್ಲಿ ಪಾಠ ಮಾಡ್ತಕ್ಕಂಥ ಶಾಲೆ, ಇದು ಕಾಲೇಜು, ಗೌರವ ಇಲ್ಲ. ಎದುರುಗಡೆ ಸಿಗರೇಟ್ ಸೇರ್ತಕ್ಕಂಥ ಹೆಣ್ಮಕ್ಳು ಸಿಗರೇಟ್ ಸೇದೋದು, ಹೆಗಲ್ ಮೇಗ್ಲು ಕೈ ಹಾಕೊಳ್ತಕ್ಕಂಥ, ರೊಮ್ಯಾನ್ಸ್ ಮಾಡೋದು ನಮ್ಮ ಕಚೇರಿ ಮುಂದೆ ನಡೆಯುತ್ತೆ. ನಿಜ ಸರ್, ಕಚೇರಿ ಮುಂದೆ ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯದ ವಾತಾವರಣವೇ ಇಲ್ಲ. ಆ ಮಟ್ಟಕ್ಕೆ ಇವತ್ತು ಬೆಂಗಳೂರು ಹೊರಟೋಗಿದೆ. ನಿಜ ಸರ್, ಯಾಂತ್ರಿಕತೆಯಿಂದ ಬಿದ್ದು ನಾವು ಸಾಯ್ತಾ ಇದೀವಿ. ಈ ರೀತಿಯಾಗಿ ಡ್ರಗ್ಸ್ ಬಂದು ತುಂಬಿಕೊಂಡ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗಬಹುದು? ಬಟ್ ಈಗ ನಾವೊಂದು ಈ ನಿಮ್ಮ ವಾಹಿನಿ ಮೂಲಕ ಒಂದು ಹೇಳೋದೇನಂದ್ರೆ, ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಆಗ್ಲಿ ಯಾರೇ ಆಗ್ಲಿ ಇದನ್ನ ಈಗಲೇ ಕಡಿವಾಣ ಹಾಕ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋದೆಲ್ಲ ನೋಡ್ಬೇಕಾಗುತ್ತೆ ಅನಾಹುತಗಳು. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಸರ್. ಪೊಲೀಸರಿದ್ದಾರೆ, ಸಿಬ್ಬಂದಿ, ಏನಿದು ಅರ್ಥ ಆಗ್ತಿಲ್ಲ ನನಗೆ ಸರ್. ಈಗ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಈಗ ನಿನ್ನೆಲ್ಲ ಮೊನ್ನೆ ಒಬ್ಬ ಡ್ರಗ್ ಅಡಿಕ್ಟ್ ಜೈಲಲ್ಲೇ ಅವನಿಗೆ ಡ್ರಗ್ ಕೊಟ್ಟಿಲ್ಲ ಅಂತ ಹೊಡೆದ್ರು. ಅದಕ್ಕೆ ಮುಂಚೆ ಅವ್ನು ಏನ್ ಮಾಡ್ದ, ಅವ್ನ ಸೂಕ್ಷ್ಮತೆ ತಿಳ್ಕೊಳ್ಳಿ. ಅಲ್ಲೇ ಅವನಿಗೆ ಕೊಟ್ಟು ಅವನ್ನ ಪೋಷಿಸಿದ್ರು. ಆ ಡ್ರಗ್ ಇದ್ರೆ ಸಮಾಧಾನವಾಗಿರ್ತಾನೆ, ಇಲ್ಲ ಅಂದ್ರೆ ಅನಿಮಲ್ ಆಗ್ತಾನೆ. ಆ ಡ್ರಗ್ ನ ಅವರೇ ಕಟ್ ಮಾಡಿದ್ರು, ಅವ್ನ್ ತಿರುಗಿ ಬಿದ್ದ. ಈಗ ಒಂದು ಯಾವ್ದೇ ಒಂದು ಪ್ರಾಣಿ ಅನ್ಕೊಳ್ಳಿ, ಅವ್ನ್ ಪ್ರಾಣಿ ಅಲ್ಲ, ನಾನು ಆ ಉದಾಹರಣೆ ಕೊಡ್ತೀನಿ. ಪ್ರಾಣಿಗೆ ಕರೆಕ್ಟ್ ಆಗಿ ಊಟನೋ ನಾನ್ ವೆಜ್ ಹಾಕ್ತಾ ಇರ್ತೀವಿ, ಅದು ಸಡನ್ ಆಗಿ ಬಿಟ್ಬಿಟ್ರೆ ಏನ್ ಮಾಡುತ್ತೆ, ಅವನ್ನೇ ಕಚ್ಚುತ್ತೆ. ಅದೇ ಮಾಡಿದ್ದವನು, ಅದಕ್ಕೆ ಅವ್ರು ತಿರುಗಿಸಿ ಹೊಡೆದಿದ್ದಾರೆ. ಓಕೆ, ಸಡನ್ ಆಗಿ ನಿಲ್ಸಕ್ಕಾಗಲ್ಲ, ಗ್ರಾಜುಯಲಿ ಅವನ್ನ ಮನವೊಲಿಸಿ ಅದನ್ನ ಮಾಡ್ಕೊಳ್ಳಿ. ಬಟ್ ಇದೇ ಸಿಸ್ಟಮ್ ಹೊರಗಡೆ ಮಾಡ್ತಾರ, ಕಾಲೇಜ್ ಹುಡುಗರಿಗೆಲ್ಲ ಮಾಡಕ್ಕಾಗತ್ತಾ? ಅವರು ರಚಿಗೆದ್ದಳ್ತಾರೆ ಇದೇ ತರಾನೇ. ದಯವಿಟ್ಟು ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗಾಗ್ಲಿ ಯಾರಿಗೇ ಆಗ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ತುಂಬಾ ಬೆಳೀತಾ ಇದೆ ಇದು, ತುಂಬಾ ಬೇರೆ ಅನಾಹುತ ಒಂದು ಸ್ಟೇಜ್ಗೆ ಹೋಗಿ ನಿಲ್ಲುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಎಚ್ಚರಿಸ್ಕೊಂಡ್ರೆ ಬಹಳ ಒಳ್ಳೆಯದು. 211 ವಿದೇಶಿ ಪ್ರಜೆಗಳನ್ನು ಬಂಧಿಸಿದಾರಂತೆ. ಎಲ್ಲವೂ ಅವ್ರ ಕೈವಾಡಗಳು. ವಿದೇಶಿ ಪ್ರಜೆಗಳು ಯಾರು ಬರ್ತಿದ್ದಾರೆ, ಯಾವ ರೀತಿ ಬರ್ತಾರೆ, ಹೆಂಗ್ ಬರ್ತಿದ್ದಾರೆ, ಪಾಸ್ಪೋರ್ಟ್ ಇದೆಯೋ ಇಲ್ವೋ, ಅಕ್ರಮ ಬಂದಿದಾರೋ ಸಕ್ರಮ, ಯಾವುದರ ಪರಿಶೀಲನೆಯೋ ಇಲ್ಲ ಸರ್. ಇದೆಲ್ಲ ಅವ್ರನ್ನ ಹಿಡಿತಾರೆ, ಅವ್ರನ್ನ ಬಿಡ್ತಾರೆ, ಬಿಡ್ತಾರೆ. ಇಲ್ಲ, ಇದು ಎಜುಕೇಶನ್ ವೀಸಾಲೇ ಬರೋದು, ಅವರೇ ಜಾಸ್ತಿ ತರೋದು. ಅವರೇ ಡ್ರಗ್ ಡೈರೆಕ್ಟ್ ಆಗಿ ತರಲ್ಲ ಸರ್. ಇದು ನನ್ನ ಅನುಭವದಲ್ಲಿ ನಾನು ಹೇಳ್ತೀನಿ, ಡ್ರಗ್ ಡೈರೆಕ್ಟ್ ಆಗಿ ಅಲ್ಲಿಂದ ತರಲ್ಲ, ಎಲ್ಲ ರಾ ಮೆಟೀರಿಯಲ್ಸ್ ತರ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಒಬ್ಬ ಸ್ಟೂಡೆಂಟ್, ಇವರು ಒಬ್ರು ಸ್ಟೂಡೆಂಟ್, ನಾನು ನನ್ನ ನೇಟಿವ್ ಹೋಗ್ತೀನಿ, ನಾನು ನನ್ನ ಸ್ಟಡಿಗೆ ಯಾವ್ದೋ ಒಂದು ಕೆಮಿಕಲ್ ಬೇಕು ಅನ್ನೋದನ್ನ ಇವ್ರು ಒಂದು ಪಾರ್ಟ್ ಆಫ್
ಇವ್ರು ಬರ್ತಾರೆ. ಡಿವೈಡ್ ಮಾಡ್ಕೊಂಡು ಡಿವೈಡ್ ಮಾಡ್ತಾರೆ. ಸೊ ದಟ್ ವಿಲ್ ಬಿ ಲೀಗಲ್. ಅಕಸ್ಮಾತ್ ಸಿಕ್ಕಿದ್ರು ದಟ್ ವಿಲ್ ಬಿ ಲೀಗಲ್. ಇದು ನನ್ನ ಎಕ್ಸ್ಪೆರಿಮೆಂಟ್ ಗೆ ನನ್ನ ಇದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಅನ್ನೋದು. ಜೊತೆಗೆ ತುಂಬಾ ಇದಾಯ್ತು ಅಂದ್ರೆ ಅಲ್ಲೂ ದುಡ್ಡು ಕಾಸು ಲಂಚ ನಡೆದೋಗ್ಬಿಡುತ್ತೆ. ನಾನು ಇನ್ನೊಂದು ತರ್ತೀನಿ ಅದಕ್ಕೆ ಸಂಬಂಧಪಟ್ಟದ್ದು ನೆಕ್ಸ್ಟ್ ಕೆಮಿಕಲ್ ತಂದು ಇಲ್ಲೆಲ್ಲ ಇದ್ ಮಾಡಿ ಮಿಕ್ಸ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ತುಂಬಾ ಥ್ರೋವೇ ಪ್ರೈಸ್ ಅವ್ರಿಗೆ. ಅಲ್ಲಿ ಅವ್ರು ಏನೋ ಒಂದು ಎಷ್ಟಕ್ಕೆ ತರ್ತಾರೋ ಗೊತ್ತಿಲ್ಲ. ಅಲ್ಲಿ 10 ರೂಪಾಯಿಗೆ ತಂದ್ರೆ ಇಲ್ಲಿ 10 ಲಕ್ಷ ರೂಪಾಯಿ ಮಾಡ್ತಾರೆ. ಸೊ ನಮ್ಮಲ್ಲಿ ದುಡ್ಡು ಹೋಯ್ತು, ನಮ್ಮ ಒಂದು ಸಿಸ್ಟಮ್, ನಮ್ಮ ಜನಗಳ ಆರೋಗ್ಯ ಹೋಯ್ತು, ನಮ್ಮ ಮಕ್ಕಳ ಭವಿಷ್ಯನೂ ಹೋಯ್ತು. ನಾವು ನಮ್ಮ ಮಕ್ಕಳು ಕಾಲೇಜಿಗೆ ಹೋಗಿದ್ದಾರೆ, ಓದಕ್ ಹೋಗ್ತಿದ್ದಾರೆ, ಡಿಗ್ರಿ ತಗೊಳಕ್ ಹೋಗ್ತಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ. ಎಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಬರ್ತಿದ್ದಾರೆ, ಏನ್ ಓದ್ತಿದ್ದಾರೆ, ಯಾರ ಸಹವಾಸದಲ್ಲಿದ್ದಾರೆ, ಸತ್ಯ. ಯಾವ ಸತ್ಯ. ಮಾಹಿತಿಯು ನಮ್ಗೆ ಇಲ್ಲ ಅಂತಂದ್ರೆ ಬಹುಶಃ ನಾವು ಅವ್ರ ಪದವಿಯನ್ನು ಕೊಡಲ್ಲ, ಅವ್ರ ಕೈಗೆ ಡ್ರಗ್ಸ್ ಡ್ರಗ್ಸ್ ಕೊಡು. ಅವರನ್ನ ಮುಂದೊಂದು ದಿನ ಎಲ್ಲ ಡಿಮ್ಯಾಂಡ್ಸ್ ನೋಡೋ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಆಗುತ್ತೆ. ಸರ್ ಅವ್ರು ಕಂಟ್ರೋಲ್ ಮಾಡಕ್ಕೂ ಆಗಲ್ಲ ಮುಂದಿನ ದಿನಗಳಲ್ಲಿ. ಅದೇ ಉದಾಹರಣೆ ನಾನು ಆ ಜೈಲಲ್ಲಿ ಆ ಕೈದಿನ ಹೇಳಿದ್ದು. ಅವನು ಉಗ್ರ ಆಗ್ಬಿಡ್ತಾನೆ ಸರ್. ಅವನು ಇದ್ದಕ್ಕಿದ್ದಾಗ ಬಿಟ್ರೆ ಅವ್ನ್ ಏನ್ ಮಾಡ್ತೀನಿ ಅವ್ನಿಗೆ ಗೊತ್ತಿರಲ್ಲ. ಅವ್ನ್ ಯಾವ ಪೊಲೀಸ್ ಇರ್ಲಿ ಇನ್ನೊಬ್ಬ ಇರ್ಲಿ, ಅವನ ಕೊಡೆ ಪಕ್ಷ ಕೊಲೆ ಮಾಡಕ್ಕೂ ಅಗ್ರೆಸಿವ್ ಬರುತ್ತೆ ಸರ್. ಅವ್ನು ಆ ವೈಲ್ಡ್ ಅನಿಮಲ್ ತರ ಆಗ್ಬಿಡ್ತಾನೆ ಅಷ್ಟೇ. ನಥಿಂಗ್ ಬಟ್ ಅನಿಮಲ್. ಸಂಬಂಧಪಟ್ಟಾಗ ಈ ಪ್ರತಿಷ್ಠಿತ ಕಾಲೇಜುಗಳೇನಿದೆ ಅದಕ್ಕೆ ಡ್ರಗ್ಸ್ ಪೂರೈಸೋದಕ್ಕೆ ಕೆಲವು ಶಕ್ತಿಗಳಿರ್ತವೆ. ಆ ಕಾಲೇಜ್ ಒಳಗಡೆ ಕೆಲವು ವಿದ್ಯಾರ್ಥಿಗಳನ್ನ ಅವರು ಗುಂಪು ಮಾಡ್ಕೊಂಡಿರ್ತಾರೆ. ಅದನ್ನೇ ಹೇಳಿದ್ದು ಸರ್. ನೀವು ನಂಬಲ್ಲ ಎಂತ ಒಂದು ದುರ್ಪರಿಸ್ಥಿತಿಗೆ ಬಂದಿದೀವಿ ಅಂದ್ರೆ MLA ಸಪೋರ್ಟರ್ಸ್ ಇದಕ್ಕೆ ಡ್ರಗ್ ಪೆಡ್ಲರ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಲೋಕಲ್ MLA ನಾವು ಕಣ್ಣಾರ ನೋಡಿದೀವಿ, ಅದನ್ನೆಲ್ಲ ನಾವು ಭೇದಿಸಿದೀವಿ. ಬಟ್ ನಾವು ತುಂಬಾ ಇಂಡೆಪ್ ನಾವು ಹೋಗ್ತೀವಿ. ಹೋದ್ರೆ ನಮ್ಗೆ ಅದಕ್ಕೆ ಸಕ್ಕಂತೆ ಇದಿರ್ಬೇಕು, ಸಪೋರ್ಟ್ ಇರ್ಬೇಕು. ಇಲ್ಲಿ ಅಲ್ಲಲ್ಲೇ ಸಿಸ್ಟಮ್ ಎಲ್ಲ ಸೋರಿಕೆ ಇದ್ದಾಗ ನಾವೇನ್ ಹಿಡಿದ್ವಿ. ಇವೆಲ್ಲ ನಿಜವಾ ಅಂತ ನಾನು ಹೇಳೋದು. ಬೇರೆ 300 ಜನ ವಿದೇಶಿಯರನ್ನು ಗಡಿಪಾರ್ ಮಾಡೋದ್ರಂತ. ಏನ್ ಗಡಿಪಾರ್ ಮಾಡೋದು, ಏನ್ ತೊಗೊಂಡೋಗಲ್ ಬಿಟ್ರೆ ಅಲ್ಲೋಕ್ಷನ್ ಮಾಡ್ಕೊಳ್ತಾರೆ. ಇವೆಲ್ಲ ನನ್ನ ನಾಟಕ. 162 ಕೋಟಿ ರೂಪಾಯಿಗಳಷ್ಟು ಸೀಸ್ ಮಾಡಿದ್ವಿ. ಎಲ್ಲ ಯಾವ್ದೋ ಒಂದು 100 ಟನ್ ಮಾಡ್ತಾರೆ. ಆಮೇಲೆ ಇವ್ರನ್ನ ಗಡಿಪಾರು ರಾಜ್ಯದಿಂದ ಮಾಡ್ತಾರೆ, ಅವ್ರು ಇನ್ನೊಂದು ರಾಜ್ಯಕ್ಕೆ ಹೋಗ್ತಾರೆ. ಅಲ್ಲ, ಇವ್ರಿಗೆ ಟಾರ್ಗೆಟ್ ಇರುತ್ತೆ, ಅದಕ್ಕೆ ಅವ್ರು ಅದ್ ಮಾಡೋದು. ನಿಜವಾಗ್ಲೂ ಮಾಡ್ಬೇಕು ಅಂದ್ರೆ ಸರ್, ರೇಷನ್ ಅಕ್ಕಿ ತರ ಸಿಗುತ್ತೆ. ಸತ್ಯವಾಗ್ಲೂ ಹೇಳ್ತೀನಿ. ಬೆಂಗಳೂರಲ್ಲೇ ಜಾಸ್ತಿ, ಬೇರೆ ಕಡೆ ಇಲ್ಲ. ಬೆಂಗಳೂರಲ್ಲೇ ಜಾಸ್ತಿ. ಎಂತೆಂತ ಅಮಾಯಕರ ಹೆಣ್ಮಕ್ಳು ನಾವು ಕಣ್ಣಾರ ನೋಡಿದೀವಿ ಸರ್. ಹೌದು, ಪಾನ್ ಬೀಡ ಚಾಕ್ಲೇಟ್ ಸ್ಟೈಲ್ ಅಲ್ಲಿ ಸಿಗುತ್ತೆ ಸರ್. ಕೋರ್ಮಂಗ್ಲ ಹಬ್ಬು ಬೆಂಗಳೂರಿನ ಡ್ರಗ್ಸ್ಗೆ. ನೀವು 8 ಗಂಟೆ ಮೇಲೆ ಕೋರ್ಮಂಗ್ಲ ಲೈಫ್ ನೋಡ್ಬೇಕು. ನೀವು ಹೆಣ್ಣು ಮಕ್ಳು ಹೇಳ್ಬಾರ್ದು ಆ ರೀತಿ ಒಂದು ಆಯಾ ಅಂಗಡಿಗಳವ್ರು ಏನ್ ಮಾಡ್ತಾರೆ, ಕೆಲವೇ ಅವ್ರಿಗೆ ಗೊತ್ತಿರುತ್ತೆ ಅಂತವ್ರು ಮಾತ್ರ ಕೊಡ್ತಾರೆ. ಅಂದ್ರೆ ಬೆಂಗಳೂರು ಎಲ್ಲಿ ಹೋಗ್ತಾ ಇದೀವಿ ನಾವು, ಬಹಳ ಸರ್ಕಾರ ಏನ್ ಮಾಡ್ತಿದೆ, ಗೃಹ ಇಲಾಖೆ ಏನ್ ಮಾಡ್ತಿದೆ, ಪೊಲೀಸರು ಏನ್ ಮಾಡ್ತಿದೆ, ಇವೆಲ್ಲ ಕೂಡ ಬರೀ ಪ್ರಶ್ನಾತೀತ. ಸತ್ಯವಾದ ಎಲ್ಲ ಪ್ರಶ್ನೆ. ಊಟದ ಕಾರುಗಳಿದೆ, ಅಧಿಕಾರಿಗಳಿದ್ದಾರೆ, ಮಂತ್ರಿ ಇದೆ, ಅವರಿದ್ದಾರೆ, ಇವರಿದ್ದಾರೆ, ಎಷ್ಟೋ ಕೋಟಿಯಲ್ಲಿ ವ್ಯವಹಾರ ಆಗ್ತಿದೆ. ಬೆಂಗಳೂರು ಈ ತರ ಆಗ್ತಿದೆ ಅಂತಂದ್ರೆ ಎಲ್ಲವೂ ಹದ್ದು ಮೀರಿ ಹೋಗಿದೆ, ನಿಯಂತ್ರಣವೇ ಇಲ್ಲ. ಇದನ್ನ ಒಪ್ಕೋಬೇಕಲ್ವೇ? ಸತ್ಯವಾದ ಸರ್ಕಾರ ನಾವ್ ಹೇಳಕ್ ಹೋಯ್ತು ಅಂತಾರೆ, ಸರ್ಕಾರ ಒಪ್ಕೊಳ್ಳೋಕ್ ಸಾಧ್ಯವಿಲ್ಲ. ನಾವು ಹಿಡಿದಿದೀವಿ ಅಂಕಿಅಂಶದ ಪ್ರಕಾರ ಕೊಡೋಣ. ಅಂಕಿಅಂಶವನ್ನು ನೋಡಿ, ದಶ ದಿಕ್ಕುಗಳಿಂದ ಕರ್ನಾಟಕಕ್ಕೆ ಡ್ರಗ್ಸ್ ಬರ್ತಿದೆ ಅಂತಿದೆ. ಬಹಳ ವಿಶೇಷವಾಗಿರ್ತಕ್ಕಂಥ ಇಲ್ಲಿ ನನಗೆ ಒಂದು ಸುದ್ದಿ ಇವತ್ತು ಪ್ರಜಾವಾಣಿಯಲ್ಲೇ ಬಂದದ್ದು ತುಂಬಾ ನನಗೆ ಆಶ್ಚರ್ಯಕರವಾಗಿತ್ತು. ಕಲಬುರಗಿಯ ಆಳಂದ ತಾಲೂಕಿನ ಗ್ರಾಮ ಪಂಚಾಯತಿ ಮಾಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ತೆರಿಗೆ ಸಂಗ್ರಹದ ಅಭಿಯಾನ. ತೆರಿಗೆಯನ್ನು ಕೊಡಬೇಕು ಕೊಡಿ, ಕಟ್ಟಿ ಕೇಳ್ತಾರೆ. ರೈತರದ್ದು ದುಡ್ಡು ಇರ್ಬೋದು, ಇಲ್ಲದೆ ಇರ್ಬೋದು. ಯಾವ್ದೋ ಸಂದರ್ಭಕ್ಕೆ ದುಡ್ಡು ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಮನೆಗೆ ಬೆಳಗ್ಗೆ 5 ಗಂಟೆಗೆ ಹೋಗಿ ಅವ್ರ ಹತ್ರ ತೆರಿಗೆ ಸಂಗ್ರಹ ಮಾಡತಕ್ಕಂಥ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಇಂಥ ಮಾದರಿ ಅಲ್ವೇ ನೋಡಿ. ಇಂಥ ಮಾದರಿಗಳಿಂದಲೇ ಎಲ್ಲೋ ಒಂದ್ ಕಡೆ ನಾವು ಅವ್ರ ಬಗ್ಗೆ ಅಭಿಮಾನ ಉಂಟಾಗತ್ತೆ ನಮ್ಗೆ. ಒಂದು ಗ್ರಾಮ ಪಂಚಾಯತಿ ಈ ತರ ಕೆಲಸ ಮಾಡತ್ತೆ, ಬೆಂಗಳೂರಿನಲ್ಲಿ ಈ ತರ ಅಧ್ವಾನ ಆಗತ್ತೆ. ಎರಡು ನಮ್ ಕಣ್ಮುಂದೆ ಇದೆ. ನಾನು ಒಂದು ಏನು ಇಷ್ಟಪಡ್ತೀನಿ ಅಂದ್ರೆ, ಈಗ ನೀವೇನು ವಸೂಲಿ ಮಾಡ್ತಾರೆ ಇವರು, ಬಹುಶಃ ಸಣ್ಣ ಪುಟ್ಟ ಮಧ್ಯಮ, ಇವರು ದೊಡ್ಡ ಕುಳುಗಳು ದೊಡ್ಡ ಲಕ್ಷಾಂತರ ರೂಪಾಯಿ, ಕೋಟಿ ರೂಪಾಯಿ ಬಾಕಿ ಉಳಿಸ್ಬೋದು. ಅವ್ರು ಇದೇ ತರ ಮಾಡ್ಲಿ. ಅವರು ನಾನು ಹೇಳ್ತಿರೋದು ನಿಮ್ಗೆ ಉದಾಹರಣೆ. ಗ್ರಾಮ ಪಂಚಾಯತ್ ಮಾದರಿ ಎಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡೋದಿಕ್ಕೆ ಯಾರು ಹೇಳ್ಕೊಟ್ರು ಇವ್ರಿಗೆ ನಿಮ್ಗೆ ಮಾಡ್ಬೇಕು ಅಂತ? ಯಾರಾದ್ರೂ ನಿಮ್ಗೆ ಹೇಳಿದಾರ? ಅವ್ರ ಮನಸ್ಸಲ್ಲ ಬಂದಿದ್ದು ಮಾಡ್ಬೇಕು ಅಂತ. ಮನಸ್ಸಾರೆ ನಮ್ಮ ಸರ್ಕಾರ, ನಮ್ಮ ಪಂಚಾಯತಿ ನಾನು ಉಳಿಸ್ಬೇಕು ಅಂತ ಹೇಳಿ ರೈತರ ಹತ್ರ ಹೋಗಿ 3 ದಿನಕ್ಕೆ ಮುಂಚೆ ಅವ್ರಿಗೆ ಹೇಳಿ, ನಾನು ಬರ್ತಾ ಇದ್ದೀನಿ ನಿಮ್ ಮನೆಗೆ ಅಂತ ಹೇಳಿ, ದಯವಿಟ್ಟು ದುಡ್ಡನ್ನ ಶೇಖರಣೆ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿ 5 ಗಂಟೆಗೆ ಅವ್ರು ಹೋಗ್ಬೇಕಾದ್ರೆ ಅವ್ರಿಗೆ ಅಳಕ ಅಂತೆ. ಹೋದ್ರೆ ಕೆಲ್ಸಗಳಾಗಿಲ್ಲ ಅಂತ ನಮ್ಮನ್ನ ಪ್ರಶ್ನೆ ಮಾಡ್ಬೋದು, ನಮ್ಮನ್ನ ದಂಡಿಸ್ಬೋದು, ನಮ್ಮನ್ನ ಬೈಬೋದು. ಆದ್ರೆ ಒಬ್ಬ ರೈತರು ಕೂಡ ತಿರಸ್ಕಾರ ಮಾಡಿಲ್ಲ, ಒಬ್ಬರು ರೈತರು ಕೂಡ ಬೈದಿಲ್ಲ. ತಮ್ಮ ಕರ್ತವ್ಯವನ್ನು ಪೂರೈಸಿದ್ದಾರೆ. ರೈತರು ಎಂತ ಪರಿಸ್ಥಿತಿಲಿ ಇದ್ದಾರೆ, ಅವರು ತೆರಿಗೆಯನ್ನು ಕೊಡ್ತಿದ್ದಾರೆ.
ಅವ್ರು ಇವತ್ತು ಕಟ್ಟಬೇಕಾಗಿರ್ತಕ್ಕ ಕಟ್ತಾ ಇದಾರೆ. ಆದ್ರೆ ಯಾರು ಕಟ್ಟಲ್ಲ, ಯಾರು ಕಟ್ಟಬಹುದು, ಯಾರು ಶಕ್ತರೋ ಅವ್ರು ತಪ್ಸ್ಕೊಂಡು ಓಡಾಡ್ತಾ ಇದ್ದಾರೆ. ಇದಕ್ಕೇನ್ ಕಾನೂನು? ಇದಕ್ಕೆ ನೋಡಿ, ಬೆಳಗ್ಗೆ ಹೋಗ್ತಾರಂತೆ, ಬೆಳಗ್ಗೆ 5 ಗಂಟೆಗೆ ಹೋಗ್ತಾರಂತೆ, ಇಲ್ಲ ಸಂಜೆ 6 ಗಂಟೆಗೆ ರೈತರು ಮನೆಗೆ ಬಂದಂತ ಹೋಗಿ ಅವ್ರ ಮನೇಲಿ ಕೂರ್ತು ಅವ್ರು ಕನ್ವಿನ್ಸ್ ಮಾಡಿ, ಎಲ್ಲಾ ರೈತರು ಹಣವನ್ನ ಶೇಖರಣೆ ಮಾಡಿ ಇಟ್ಕೊಂಡು ಮನೆಗೆ ಬಂದಿರ್ತಕ್ಕಂಥವ್ರಿಗೆ ಮನೆಗೆ ಬಂದ ಅತಿಥಿಯಂತೆ ಟ್ಯಾಕ್ಸ್ ಕೊಟ್ಟು ಕಳಿಸಿದ್ದಾರೆ ಅಂತಂದ್ರೆ ಇದು ಇಡೀ ನಮ್ಮ ಭಾರತಕ್ಕೆ ಒಂದು ಮಾದರಿ, ಕರ್ನಾಟಕಕ್ಕೆ ಮಾದರಿ. ಮತ್ತು ಇಂತಹ ಆಡಳಿತ ಕ್ರಮಗಳು ಬರ್ಬೇಕು. ಯಾರು ಡಿಕ್ಟೇಟ್ ಮಾಡಿಲ್ಲ, ಯಾರು ಟರ್ಮ್ಸ್ ಕೊಟ್ಟಿಲ್ಲ, ನೀವ್ ಹಿಂಗೆ ಕೆಲಸ ಮಾಡ್ಬೇಕ್ರಿ, ಅವ್ರವ್ರ ಆತ್ಮಸಾಕ್ಷಿ ಅಲ್ವೇ, ಅವ್ರವ್ರ ಆತ್ಮ ಪ್ರಜ್ಞೆಗೆ ತಕ್ಕಂತೆ ಕೆಲಸ ಮಾಡ್ತಾರೆ. ನಿಜಕ್ಕೂ ಕೂಡ ಆಳಂದ ತಾಲೂಕಿನ ಗ್ರಾಮ ಪಂಚಾಯಿತಿಯವರಿಗೆ ನಾವು ಈ ವೇದಿಕೆಯ ಮೂಲಕವಾಗಿ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ದಿನಗಳಿದ್ದರೆ ನೀವು ಬಂದ್ರೆ ನಮ್ಮ ವೇದಿಕೆ ಕುರಿತು ಚರ್ಚೆ ಮಾಡಿ, ನೀವು ಮಾಡಿರ್ತಕ್ಕಂಥ ಪ್ರಯತ್ನ ಶ್ಲಾಘನೀಯ. ಯಾಕೆಂದ್ರೆ ಒಂದು ಸರ್ಕಾರವನ್ನು ಬಲಪಡಿಸ್ತಕ್ಕಂಥ, ತೆರಿಗೆಯನ್ನು ಸಂಗ್ರಹ ಮಾಡತಕ್ಕಂಥ ಒಂದು ಗ್ರಾಮ ಪಂಚಾಯಿತಿಯನ್ನ ಬಲಪಡಿಸುವ ಕ್ರಮಕ್ಕೆ ನೀವು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮಗೆ ಶ್ಲಾಘನೀಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೌದು, ನಿಜ ಸರ್. ನನಗೆ ಇನ್ನೊಂದು ವಿಚಾರ, ನಮ್ಮ ಹೆಮ್ಮೆಯ ಬೆಂಗಳೂರಿಗೆ ನಮ್ಮ ನಿಮ್ಯಾನ್ಸ್ ಬಂದಿರತಕ್ಕಂತ NABH ಸರ್ಟಿಫಿಕೇಟ್, ಇದು ಸತತವಾಗಿ 4ನೇ ಬಾರಿ ಪಡ್ಕೊಂಡಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಅಂತ ನಮ್ಗೆ ಹೇಳೋದಕ್ಕೆ ಸಂತೋಷವಾಗತ್ತೆ. ಅಂದ್ರೆ ಒಂದು ಗುಣಮಟ್ಟ, ಒಂದು ಚಿಕಿತ್ಸೆಯನ್ನು ಮಾಡ್ತಕ್ಕಂಥ ರೀತಿ ನೀತಿಗಳು, ವಾತಾವರಣ ಎಲ್ಲವನ್ನು ಆಧರಿಸಿಕೊಡ್ತಕ್ಕಂಥ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಅದು. ಅದನ್ನ ನಾವು ಪಡ್ಕೊಂಡಿದ್ದೀವಿ ಅಂತಂದ್ರೆ ಅದಕ್ಕೆ ನಮಗೆ ನಿಜಕ್ಕೂ ಕೂಡ ಶ್ಲಾಘನೀಯ. 4ನೇ ಸತತವಾಗಿ ಪಡ್ಕೊಳ್ತಾ ಇದ್ದಾರೆ. ಪ್ರತಿ 3 ವರ್ಷಕ್ಕೊಮ್ಮೆ ಕೊಡ್ತಕ್ಕಂಥ ಸರ್ಟಿಫಿಕೇಟ್ ಅದು. ಆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿದೆ, ಎಲ್ಲವೂ ನಿಯಂತ್ರಣದಲ್ಲಿದೆ, ಎಲ್ಲವೂ ಕೂಡ ಆತ್ಮಸಾಕ್ಷಿಯಾಗಿ ಪ್ರಜ್ಞಾಪೂರ್ವಕವಾಗಿ ಕೆಲಸ ನಡೀತಿದೆ ಅಂತಕ್ಕಂಥದ್ದು ಹೆಮ್ಮೆ ನಮ್ಮ ಬೆಂಗಳೂರಿಗೆ ಲಭ್ಯವಾಗಿದೆ. ನೀವೇನು ಇಷ್ಟಪಡ್ತೀವಿ? ಬೇರೆ ಯಾವ ವಿಚಾರಗಳು ಚರ್ಚೆ? ಈಗ ಏನಂದ್ರೆ ಈಗ ನಾಳೆಯಿಂದ ಏನು ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಈಗ ಸರ್ಕಾರದ ಮೇಲೆ ಬಿಜೆಪಿ ಒತ್ತಡ ಹಾಕಲಿಕ್ಕೆ ಒಂದು ಯೋಜನೆ ರೂಪಿಸಿದೆ. ನಾಳೆ ಎಲ್ಲ ನಾಡದ್ದು, ನಾಳೆ ಏನು ಮೊದಲನೇ ದಿನ ಯಾವುದೇ ರೀತಿ ಚರ್ಚೆ ಇರುವುದಿಲ್ಲ. ಸೊ ನಾಡದ್ದು ಏನ್ ಮಾಡ್ತಾರೆ, ಅವರು 20,000 ರೈತರನ್ನ ತಗೊಂಡು ದೊಡ್ಡ ಮೆರವಣಿಗೆ ಜಾಥಾ ಮಾಡಿ ಅಲ್ಲಿ ಮುತ್ತಿಗೆ ಮಾಡಿ ಮೆಕ್ಕೆಜೋಳದ ಸಮಸ್ಯೆ, ನೀರಾವರಿ ಯೋಜನೆಗಳು, ಈ ಎಲ್ಲರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಒತ್ತಡ ಹಾಕ್ತೀವಿ ಅಂತ ಹೇಳಿ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಇದು ಏನಂದ್ರೆ ಇವರು ರಚನಾತ್ಮಕವಾಗಿ ಮಾಡ್ಬೇಕು. ಕೇವಲ ಸರ್ಕಾರದ ಮೇಲೆ ಏನೋ ಸಂಘಟನೆ ಮಾಡಿ ಹೋರಾಟ ಮಾಡಿ ಬೀದಿಗಿಳಿಯೋದು, ಹೋರಾಟಗಳನ್ನ ಹತ್ತಿಕ್ಬೇಕು ಅಂತ ಪರಮೇಶ್ವರ್ ಹೇಳಿದ್ರು. ಅದಕ್ಕೋಸ್ಕರ 6,000 ಸಿಬ್ಬಂದಿ ನೇಮಕ ಮಾಡಿದೀನಿ ಅಂತ ಹೇಳಿದ್ರು. ಅದು ಹೇಗೂ ಇರಲಿ, ಅವ್ರಿಗೆಲ್ಲ ಗೊತ್ತು ಆಗತ್ತೆ. ರೈತರನ್ನ ಕರೆದು ಚರ್ಚೆ ಮಾಡ್ಲಿ. ಅದೇ ರಚನಾತ್ಮಕವಾಗಿ ಇವರು ಅಧಿವೇಶನವನ್ನೇ ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ಏನ್ ಪ್ರಯೋಜನ? ಹಾಗಾಗಿ ಇದನ್ನ ಇವರು ಯೋಚನೆ ಮಾಡ್ಬೇಕು, ಬಿಜೆಪಿ ಯಾವ ರೀತಿ ಮಾಡ್ಬೇಕು ನಾವು ಅಂದ್ರೆ ಸರ್ಕಾರ ಅಧಿವೇಶನದ ಏನು ಕಲಾಪಗಳಿಗೆ ತೊಂದರೆ ಆಗದಿರಂಗೆ ಅಟ್ಲೀಸ್ಟ್ ಸರ್ಕಾರದ ಪ್ರತಿಭಟನೆ ಮಾಡ್ಲಿ. ಪ್ರತಿಭಟನೆ ಮಾಡೋದು ಒಳ್ಳೇದು, ರೈತರಿಗೆ ಧ್ವನಿ ಕೊಡ್ತಕ್ಕಂಥ ಒಳ್ಳೇದು. ಆದ್ರೆ ಅಧಿವೇಶನಗಳಿಗೆ ತೊಂದರೆ ಆಗದಂಗೆ, ಅಧಿವೇಶನ ಬಹಿಷ್ಕಾರ ಮಾಡದ ಹಾಗೆ, ಪದತ್ಯಾಗ ಮಾಡದಂಗೆ, ಆಯ್ತವಾ, ಸಭಾತ್ಯಾಗ ಮಾಡದಂಗೆ ಬಂದು ಇದನ್ನು ನೆರವೇರಿಸಿದ್ರೆ ಅದಕ್ಕೆ ಅನುಕೂಲವಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀನ್ ಯಾವ ವಿಚಾರಗಳು ಮಾತಾಡ? ಸರ್, ಇದು ಕರಡು ಸಿದ್ಧವಾಗ್ಬೇಕು ಅಂತಿದೆ. ನಾನು ಅಪಾರ್ಟ್ಮೆಂಟ್ ಗಳ ಕಾಯ್ದೆಗೆ ಸಿಗುವುದೇ ಮುಕ್ತಿ. ಏನಿದೆ ಈ ಕಾಯ್ದೆಗಳ ಗೃಹ ಖರೀದಿದಾರರ ನಿರೀಕ್ಷೆಗಳೇನು ಅನ್ನೋದು ಇವತ್ತು ನಮ್ಮ ಇದರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಅದಕ್ಕೆ ಒಂದು ಮನ್ನಣೆಗಳ ವಿಧೇಯಕ ಆಗಲಿ ಅನ್ನೋದು ಇವತ್ತಿನ ಒಂದು ನ್ಯೂಸ್ ಅಲ್ಲಿ ಇದೆ ಸರ್. ಅವ್ರು ನೋಡಿ, ಅಪಾರ್ಟ್ಮೆಂಟ್ ಗಳ ಮಾಲೀಕರ ಸಂಘಗಳ ನೋಂದಣಿ ಮತ್ತು ನಿರ್ವಹಣೆ ಗೊಂದಲ ಪರಿಹಾರ. ಅವ್ರಿಗೆ ಒಂದಷ್ಟು ಏನು ಒಂದು ಸಿಟಿ ಲಿಮಿಟ್ ಅಲ್ಲಿ ಹೆಂಗೆ ಕಟ್ಟಬೇಕು ಅದರ ಲೆಕ್ಕಾಚಾರಗಳಲ್ಲಿ ಅದರದೊಂದಷ್ಟು ಅವ್ರಿಗೆ ನಿಯಮಗಳಿದೆ. ಅವ್ರು ಅದರದೊಂದು ಸಡಿಲಿಕೆಗಳು ಕೇಳ್ತಿದ್ದಾರೆ. ಅಪಾರ್ಟ್ಮೆಂಟ್ ಗಳಲ್ಲಿನ ಗೃಹ ಖರೀದಿದಾರರ ಸಂಘಕ್ಕೆ ಕಾಮನ್ ಏರಿಯಾ ಹಸ್ತಾಂತರ, ಅಪಾರ್ಟ್ಮೆಂಟ್ ಮಾಲೀಕರ ಸಂಘ ರಚನೆ, ಅವುಗಳ ಲೆಕ್ಕಪತ್ರ ನಿರ್ವಹಣೆ, ಬಿಲ್ಡರ್ ಪ್ರಮೋಟರ್ ಖರೀದಿದಾರರು ಪಾಲಿಸಬೇಕಾದ ನಿಯಮ, ಅವರ ಜವಾಬ್ದಾರಿಗಳ ಸ್ಪಷ್ಟ ಉಲ್ಲೇಖ, ಅಪಾರ್ಟ್ಮೆಂಟ್ ಗಳ ನಿರ್ವಹಣೆ ಸಂಬಂಧ ಸಕ್ಷಮ ಪ್ರಾಧಿಕಾರ ರಚನೆ. ಅಪಾರ್ಟ್ಮೆಂಟ್ಗಳು ಇವತ್ತು ಅಣಬೆಗಳಂತೆ ಎಲ್ಲಾ ಕಡೆಗಳಲ್ಲಿ ತಲೆ ಎತ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದ ರೀತಿ ನೀತಿ ಯಾವುದು ಇಲ್ಲ. ಅದನ್ನು ತರಬೇಕು ತರಬಾರ್ದು ಅಂತಿದೆ. ಮಾಲೀಕರು ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಯಾಕಂದ್ರೆ ಇದು ಮತ್ತೆ ಒಂದ್ ಕಡೆ ಎಲ್ಲೊಂದ್ ಕಡೆ ಲಾಬಿ ನಡೀತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಯಾಕಂದ್ರೆ ಬಿಲ್ಡರ್ಸ್ ಗಳು ಅಷ್ಟು ಸುಲಭವಾಗಿ ಈ ಎಲ್ಲ ಕರಡುಗಳನ್ನು ತರೋದಕ್ಕೆ ಅವರ ಅವಕಾಶಗಳನ್ನ ಕೊಡೋದಿಲ್ಲ. ಯಾಕೆಂತಂದ್ರೆ ಬಿಲ್ಡಿಂಗ್ ಅನ್ನ ಕಟ್ತಕ್ಕಂಥದ್ದು, ಅದನ್ನ ಹಸ್ತಾಂತರ ಮಾಡೋದು, ಹೊರಟೋಗೋದು, ಈ ತರದೇನೋ ಒಂದು ವ್ಯವಸ್ಥೆ ನಡೀತಾ ಇದೆ. ಅದಕ್ಕೋಸ್ಕರವಾಗಿ ಅದಕ್ಕೊಂದು ಭದ್ರವಾಗಿರ್ತಕ್ಕಂಥ ನಿರ್ಬಂಧ ಬೇಕು ಅಂತ ಇದನ್ನ ಮಾಡ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಇದು ಕಾಯ್ದೆ ಬರುತ್ತೋ, ವಿಧೇಯಕ ಬರುತ್ತೋ ಇಲ್ವೋ ಯೋಚನೆ ಮಾಡ್ಬೇಕು. ಆ ರೀತಿ ಏನಾದ್ರು ಬಂತು ಅಂತ ಒಂದು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಒಂದು ನಿಲುವು ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇದೆ. ನಿಜ, ತಾವ್ ಹೇಳದ್ ನಿಜ ಸರ್. ಯಾಕೆಂದ್ರೆ ಈಗ ಆಲ್ರೆಡಿ ಹೈಕೋರ್ಟ್ ಸೂಚನೆ ಕೊಟ್ಟಿದೆ, ಆದ್ರೂ ಯಾರು ಅದನ್ನ ಪಾಲಿಸ್ತಾ ಇಲ್ಲ.
ಇವ್ರು ಏನು ಮುಂಚಿಂದ ಮಾಡ್ಕೊಂಡ್ ಬಂದಿದ್ದಾರೋ, ಫಾರ್ ಎಕ್ಸಾಂಪಲ್ ಎಕ್ಸ್ಟ್ರಾ ಫ್ಲೋರ್ ಇರ್ಬೋದು, ಡಿವಿಯೇಷನ್ ಇರ್ಬೋದು, ಎಕ್ಸ್ಟೆನ್ಷನ್, ಪ್ಲಾನ್ ಮೀರಿದ್ದು ಕಟ್ಟಿ ಎಲ್ಲ ಮಾಡಿದ್ದಾರೆ. ಇವತ್ತವರೆಗೂ ಅದನ್ನೇ ಪಾಲಿಸ್ತಾ ಇದ್ದಾರೆ. ಹೈಕೋರ್ಟ್ ಆದೇಶ ಇದ್ರೂನು ನಮ್ಮ ಅಧಿಕಾರಿಗಳು ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ ಮಾಡ್ಬೇಕು. ಜೊತೆಗೆ ಅಲ್ಲಿ ಅಸೋಸಿಯೇಷನ್ ಇರ್ಬೇಕು ಅಂತ ಇರುತ್ತೆ, ಅಸೋಸಿಯೇಷನ್ ಒಂದು ಅಧಿಕಾರಗಳಿರುತ್ತೆ, ಅಲ್ಲಿ ಒಂದು ಕಾಮನ್ ಏರಿಯಾ ಕೊಡ್ಬೇಕು ಅವ್ರಿಗೆ. ಇದು ಯಾವ್ದನ್ನು ಕೂಡ ಯಾರು ಪಾಲಿಸ್ತಾ ಇಲ್ಲ. ಬಿಲ್ಡರ್ಸ್ ಗಳು ಅದನ್ನ ಫಾಲೋ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಅಸೋಸಿಯೇಷನ್ ಗಳು ಆಗೋದಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ, ನಿವಾಸಿಗಳು ಒಗ್ಗಟ್ಟಾಗಿ ಅಸೋಸಿಯೇಷನ್ ಗಳನ್ನ ಫಾರ್ಮ್ ಮಾಡ್ಕೊಂಡಿರ್ತಾರೆ. ಆದ್ರೆ ಅಲ್ಲೊಂದು ಕಾರ್ಪೊರೇಟ್ ಫಂಡ್ ಅಂತ ಕ್ರಿಯೇಟ್ ಆಗಬೇಕಾಗತ್ತೆ, ಅದನ್ನ ನೀವು ಬಿಲ್ಡರ್ ಕೊಡ್ಬೇಕಾಗತ್ತೆ. ಬಿಲ್ಡರ್ ಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ನನ್ನ ಕೆಲಸ ಏನು, ಕಟ್ಟಡ ಕೊಡೋದು. ನನಗೆ ಎಷ್ಟು ಲಾಭ ಬರುತ್ತೆ, ಎಂಡ್ ಆಫ್ ದ ಡೇ ಎಷ್ಟು ನಾನು ತಗೊಂಡು ಈಚೆ ಬರ್ತೀನಿ, ಅದೇ ಮುಖ್ಯ. ಇದು ತುಂಬಾ ಇದೆ, ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾದ್ರೆ ಹೌದೌದು, ತುಂಬಾ ಇದೆ. ಮಟ್ಟಿಗೆ ಅಂದ್ರೆ ಬಿಲ್ಡರ್ಸ್ ಗಳ ಪರವಾಗಿ ನಿಂತ್ಕೊಳ್ಳೋದು ಸರ್ಕಾರ ಅಥವಾ ನಿವಾಸಿಗಳ ಪರವಾಗಿ ನಿಂತ್ಕೊಳ್ಳೋದು, ಅದು ಅವರ ನಿರ್ಧಾರ. ಆ ನಿರ್ಣಯದ ಮೇಲೆ ನಾವು ಇದೇ ವಿಷಯಕ್ಕೆ ಸಂಬಂಧಪಟ್ಟಿದೆ. ಈಗ ಬೆಂಗಳೂರಲ್ಲಿ ಏನು ಎ ಖಾತಾ ಬಿ ಖಾತಾ ಇದೆ, ಅದು ಈ ಖಾತಾ ಮಾಡುವಂತ ಅಭಿಯಾನ ತುಂಬಾ ಚುರುಕಾಗ್ತಾ ಇದೆ. ಈಗ ಏನಾದ್ರು ಎಷ್ಟೋ ಜನ ತುಂಬಾ ಅವರು ಆಸ್ತಿ ಗ್ಯಾರಂಟಿ ಸಿಗುತ್ತೋ ಇಲ್ಲ ತಮ್ಮ ಪ್ರಾಪರ್ಟಿ ಅನ್ನೋದು ಆತಂಕದಲ್ಲಿತ್ತು. ಈಗ ಅದು ನೀವು ಕೆಲವು ದಾಖಲೆಗಳನ್ನ ಹೇಳಿದ್ದಾರೆ, ಆ ದಾಖಲೆ ಸಿದ್ಧ ಮಾಡ್ಕೊಂಡು ಈ ಖಾತಾ ಮಾಡ್ತೀವಿ. ಅದಕ್ಕೆ ತಕ್ಕಂಗೆ ಬೆಂಗಳೂರು ಅಭಿಯಾನ ನಡೀತಾ ಇದೆ. ಈ ಖಾತಾ ಅಭಿಯಾನ ಅಂತ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಈಗ ಚರ್ಚೆ ಇದ್ರ ಬಗ್ಗೆ ಮಾಡಿ 10 ಸೇವಾ ಕೇಂದ್ರ ಸ್ಥಾಪನೆ ಮಾಡಿದ್ದಾರೆ. ಅದೊಂದು ಈಗ ನಿಮ್ಮ ಹತ್ರ ಖಾತಾ ಇದೆ, ನಿಮ್ಮ ಹತ್ರ ಎಲ್ಲ ಇದೆ, ಯಾಕೆ ಕೊಡಲ್ಲ? ಆದ್ರೂ ಯಾಕೆ ಸಮಸ್ಯೆ ಆಗ್ತದೆ? ಆದ್ರೂ ಸ್ಥಳೀಯ ಅಧಿಕಾರಿಗಳು ಏನ್ ಮಾಡ್ತಾರೆ, ಏನೋ ಒಂದು ಕಾರಣ ನೆಪ ಇಟ್ಟು ದಾಖಲೆ ಇಟ್ಟು ಹಣ ಹೊಡಿಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಏನ್ ಮಾಡ್ತಾರೆ, ಕೆಲವು ಬೇಕಂತಾನೆ ಮಾಡೋದಿಲ್ಲ. ಆದ್ರೆ ಈಗ ಅದಕ್ಕೆ ಕಡಿವಾಣ ಆಗಿದೆ. ಇದಕ್ಕೆ ಕುಮಾರಸ್ವಾಮಿ ಹೇಳಿದ್ದು, ದಯವಿಟ್ಟು ಇದನ್ನೆಲ್ಲ ನಂಬೇಡಿ ನೀವು, ಬೀಳ್ಬೇಡಿ ನೀವು. ನಿಜ. ನಮ್ ಸರ್ಕಾರ ಬರ್ಲಿ, ಇದಕ್ಕೆಲ್ಲ ಕಡಿವಾಣ ಆಗ್ತೀನಿ ನಾನು ಅಂತ ಹೇಳಿ. ನಿಮ್ಮ ಹತ್ರ ಖಾತಾ ಇದೆಯಲ್ರಿ, ನಿಮ್ಮ ಹತ್ರ ಎ ಖಾತೋ ಬಿ ಖಾತೋ, ನಿಮ್ಮ ಹತ್ರ ಒಂದು ಒರಿಜಿನಲ್ ಆಗಿರ್ತಕ್ಕಂಥ ಪಾಣಿ, ರಿಜಿಸ್ಟ್ರೇಷನ್ ಕಾಪಿ ಎಲ್ಲ ಇದೆ. ನೀವು ತಗೊಂಡು ಕೊಟ್ಮೇಲೆ ಈ ಖಾತಾ ಕೊಡೋದ್ ಯಾಕೆ ಆಗ್ತಿಲ್ಲ? ಯಾಕೆ ಸರ್ಕಾರ ಸೆಂಟರ್ಗಳು ಮಾಡ್ಬೇಕು, ಇಷ್ಟೆಲ್ಲ ಮಾಡ್ಬೇಕು, ಅಭಿಯಾನಗಳು ಮಾಡ್ತಿದ್ದಾರೆ. ನಾನು ಇಷ್ಟು ಲಕ್ಷ ಕೊಟ್ಟೆ, ಅಷ್ಟು ಲಕ್ಷ ಕೊಟ್ಟೆ, ಇಷ್ಟು ಲಕ್ಷ ವಿತರಣೆ ಮಾಡಿದೆ ಅಂತೆಲ್ಲ ಹೇಳ್ಕೊತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ನಡೀತಿದೆ ಸರಿಯಾಗಿ? ಇನ್ನೊಂದು ರಾಜಕೀಯ ಅಂದ್ರೆ ಸ್ವಲ್ಪ ಇದು ರಾಜಕೀಯ ಚರ್ಚೆ ಆಗಿತ್ತು. ನಮ್ಮ ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಸ್ವಾಮೀಜಿಯವರ ಬಗ್ಗೆ ಒಂದು ಕಾಮೆಂಟ್ ಮಾಡಿದ್ರು. ಸ್ವಾಮೀಜಿಗಳು ನಿನ್ನೆ ಅದನ್ನ ಬಹಳ ದೊಡ್ಡ ನಡವಳಿಕೆ, ನಿನ್ನೆ ಅದನ್ನ ಅವರು ಕ್ಷಮೆ ಕೇಳಿ ಅದನ್ನ ಕುಮಾರಸ್ವಾಮಿ ಅವರ ನಡವಳಿಕೆಗಳು ತುಂಬಾ ಶ್ಲಾಘನೀಯ. ಯಾಕೆಂತಂದ್ರೆ ಅವರೆಲ್ಲೂ ಕೂಡ ಇದ್ದಕ್ಕಿದ್ದಂತೆ ಅವರು ಮಾತಾಡ್ತಾರೆ ಅಂತಲ್ಲ, ಅವರು ಬಹಳ ಬಹಳ ಯೋಚನೆ ಮಾಡಿ ಮಾತನಾಡ್ತಕ್ಕಂಥವ್ರು. ಅಕಸ್ಮಾತ್ ಆ ರೀತಿ ಅವ್ರು ಹೇಳಿದ್ದೇನು ಅಂತಂದ್ರೆ, ರಾಜಕೀಯವಾಗಿ ಸ್ವಾಮೀಜಿಗಳು ಧ್ವನಿ ಎತ್ತಬಾರದು ಅಂತ ಹೇಳಿದ್ರು. ಅದು ನಾನು ಕೂಡ ಅದನ್ನ ಒಪ್ಕೊಳ್ತೇನೆ. ಯಾಕೆಂತಂದ್ರೆ ಇವತ್ತು ಕರ್ನಾಟಕ ಅಂತಕ್ಕಂಥದ್ದು ಜಾತಿಯ ಆಧಾರದಲ್ಲಿ ಡಿವೈಡ್ ಆಗೋಯ್ತು. ಕೇವಲ ಒಂದು ಅಧಿಕಾರದ ಹಸ್ತಾಂತರವಾಗಿ ಜಾತಿ ಹೆಸರು, ನಾನು ಈ ಮಠ ಇವ್ರಿಗೆ ಸಪೋರ್ಟ್ ಮಾಡ್ತೀನಿ, ಇವ್ರಿಗೆ ಸಪೋರ್ಟ್, ಎಷ್ಟು ಒಂದು ಇದಾಗೋಯ್ತು ಅಂತ. ಮಠಗಳಾಗಿರ್ಬೇಕು, ಧರ್ಮಪೀಠಗಳಾಗಿರ್ಬೇಕು. ಎಲ್ಲಾ ರಾಜಕೀಯದ ರಾಜರಲ್ಲೂ ಕೂಡ ರಾಜರ್ಷಿಗಳಿದ್ರು, ಮಹರ್ಷಿಗಳಿದ್ರು, ಗುರುಗಳಿದ್ರು, ಆದರ್ಶ ಇತ್ತು, ಧರ್ಮ ಇತ್ತು ರಾಜಕೀಯದಲ್ಲಿ. ಅದು ರಾಜಕೀಯವೇ ಧರ್ಮ ಆಗ್ಬಿಟ್ರೆ ಹೇಗೆ? ಸರ್, ಇದು 3 ನಾವು ಬೆಳಗ್ಗೆ ಏನು ಸರ್ಕಾರದ ಅಧಿವೇಶನಕ್ಕೆ ಬೇಕು ಅನ್ನೋದಿತ್ತಲ್ಲ, ಸರ್ಕಾರದ ಮಾರ್ಗಸೂಚಿಯಂತೆ ಪ್ರತಿ 10,000 ಜನರಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬೇಕು. ಆದ್ರೆ ಕಲಬುರಗಿ, ಬೆಳಗಾವಿ, ಧಾರವಾಡ, ಹಾವೇರಿ, ಕೊಪ್ಪಳ ಇಲ್ಲಿ ಏನಿದೆ 25,000 ರಿಂದ 30,000 ಜನಕ್ಕೆ ಒಂದು ಆಸ್ಪತ್ರೆ ಇರುವಂತದ್ದು. ದಕ್ಷಿಣ ಕರ್ನಾಟಕದಲ್ಲಿ ಸರಾಸರಿ 700 ಜನರಿಗೆ ಒಬ್ಬ ವೈದ್ಯರಿದ್ದಾರೆ. ಆದ್ರೆ ಇಲ್ಲಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ 1,100 ಜನಕ್ಕೆ ಒಬ್ರು ವೈದ್ಯರಿದ್ದಾರೆ. ಇದು ಎರಡನೆಯದು. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ 1,00,000 ಜನರಿಗೆ ಕೇವಲ 79 ಹಾಸಿಗೆಗಳು ಮಾತ್ರ ಇರುವಂತದ್ದು ಎಂದಿದ್ದಾರೆ ಈ ರಾಷ್ಟ್ರೀಯ ಆಯೋಗದ ಮಿಷನ್ ವರದಿ ಮಾಡಿರುವಂತದ್ದು. ಹಾಗಾಗಿ ಇವುಗಳ ಬಗ್ಗೆ ಮೂರು ಮುಖ್ಯವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಹೀಗೆ ಇನ್ನೊಂದು ಲಾಸ್ಟ್, ನಿನ್ನೆ ಕ್ರಿಕೆಟ್ ಕೊನೆ ಪಂದ್ಯ ಆಯ್ತು ಇದರಲ್ಲಿ ವಿಶಾಖಪಟ್ಟಣದಲ್ಲಿ. ದಿನ ಕೊನೆ ಅಂದ್ರೆ ನಿನ್ನೆ ತುಂಬಾ ಚೆನ್ನಾಗಿ ಆಡೋರು. ಮೊದಲ 2 ಪಂದ್ಯಗಳಲ್ಲಿ ಚೆನ್ನಾಗಿ ಆಡೋದಕ್ಕಿಂತ ನಿನ್ನೆ ವ್ಯವಸ್ಥಿತವಾಗಿ ನಿರ್ಣಾಯಕವಾಗಿ ಆಡೋದು. ಬ್ಯಾಟಿಂಗ್ ನಲ್ಲಿ, ಆಮೇಲೆ ಬೌಲಿಂಗ್ ನಲ್ಲಿ, ಇದರಲ್ಲಿ ಇರ್ಬೋದು. ಹಾಗಾಗಿ ಸ್ವೀಕಾರ ಕ್ರೀಡಾ ಸ್ಫೂರ್ತಿಯೊಂದಿಗೆ ನಡೆಯಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ನಮಸ್ಕಾರ. ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಕಾಫಿ ಕಟ್ಟೆ. ನಾಳಿನ ಕಾಫಿ ಕಟ್ಟೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.